ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಅಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮಿಡ್ಕಿ ಹಿಯರ್. ಸೊ ಸ್ನೇಹಿತರೆ, ಇವತ್ತಿನ ನನ್ನ ಟಾಪಿಕ್ ಏನಪ್ಪಾ ಅಂದರೆ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಆಲ್ರೆಡಿ ನಾವು ಟ್ರೂ ಆರ್ ಫಾಲ್ಸ್ ಅಲ್ಲ, ಎಕ್ಸ್ಪಾನ್ಷನ್, ಟೈಪ್, ಎಕ್ಸಾಂಪಲ್ ಮತ್ತು WH ಕ್ವಶನ್ಸ್ನ ಆಲ್ರೆಡಿ ನೋಡಿದ್ದೀವಿ. ಈಗ MCQ, ಫಿಲ್ ಇನ್ ದ ಬ್ಲಾಂಕ್ಸ್ ಆ್ಯಂಡ್ ಮ್ಯಾಥ್ಸ್ ದಿ ಫಾಲೋವಿಂಗ್ ಒಂದು 4-5 ಕ್ವಶನ್ ಪೇಪರ್ಸ್ಗಳನ್ನು ತಗೊಂಡು ಆ 5 ಕ್ವಶನ್ ಪೇಪರಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ಸ್ ದಿ ಫಾಲೋವಿಂಗ್ ಇವುಗಳನ್ನು ಮಾಡಿದರೆ ನನಗೇನು ಅನಿಸ್ತದ, ಸಾಕಾಗಿ ಹೋಗ್ತದ ಅಂತ ಅನಿಸ್ತದ. ಸೊ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಥ್ಸ್ ದಿ ಫಾಲೋವಿಂಗ್ ಇವತ್ತಿನ ಸೆಷನಲ್ಲಿ ನೋಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬಂದು ತಲುಪ್ತದೆ. ಅದೇ ರೀತಿ ನನ್ನ ವಾಟ್ಸಪ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗಬಹುದು. ಆ ವಾಟ್ಸಪ್ ಗ್ರೂಪ್ನ ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಿಗ್ತಾ ಇರ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳೇ, 1 ಮಾರ್ಕ್ನ MCQs, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ನೋಡುವಂಥ ಕೆಲಸವನ್ನು ನಾವು ಈಗ ಮಾಡೋಣ. ಇಲ್ಲಿ ಒಂದು ಕ್ವಶನ್ ಪೇಪರ್ ಅದ ನಮ್ಮ ಹತ್ರ. ಇದು 2023 ಇಂಗ್ಲೀಷ್ ವರ್ಷನಲ್ಲಿರುವಂಥ ಅಕೌಂಟೆನ್ಸಿ ಕ್ವಶನ್ ಪೇಪರ್, ದಟ್ ಈಸ್ ಆಫ್ ಲಾಸ್ಟ್ ಇಯರ್ಸ್ ಕ್ವಶನ್ ಪೇಪರ್. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡೋದಾದರೆ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇದನ್ನು ಬಿಟ್ಬಿಡ್ರಿ, ಬಿಕಾಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಈ ವರ್ಷ ನಿಮ್ಮ ಸಿಲೆಬಸ್ಸಿಂದ ಡಿಲೀಟ್ ಆಗಿದೆ. ಸೊ ಈ ಕ್ವಶನನ್ನು ಬಿಟ್ಟರೆ ನಿಮಗೆ ಒಳ್ಳೆಯದಾಗ್ತದೆ. ಸೊ ಬಿಟ್ಬಿಡ್ರಿ, ಅದನ್ನ ಓದುವಂಥ ಅವಶ್ಯಕತೆ ಇದೆ, ಡಿಲೀಟ್ ಆಗಿದೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ 2, ಮಲ್ಟಿಪಲ್ ಚಾಯ್ಸ್. ಸಂಜಯ್, ಗೋಪಿ ಆ್ಯಂಡ್ ನಿಖಿಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. 3 ಜನ ಪಾರ್ಟ್ನರ್ಸ್ ಅವರು. ಸೊ 3:2:1. ಇಲ್ಲಿ ಒಂದನ್ನು ಗಮನಿಸಬೇಕು, 3 ಯಾರ್ದದು? ಇಲ್ಲಿ 3:2:1 ಅಂತ ಕೊಟ್ಟರು. 3 ಫಸ್ಟ್ ಹೆಸರು ಯಾರು ಬರ್ತಾರೆ? ಸಂಜಯ್. ಸೊ ಸಂಜಯ್ ಅವರು 3, ಗೋಪಿ ಸೆಕೆಂಡ್, ಸೊ ಗೋಪಿ 2, ನಿಖಿಲ್ 1. ಸೊ ಸೀಕ್ವೆನ್ಸಲ್ಲಿ ಹೋಗ್ರಿ, 3 ಸಂಜಯ್, 2 ಗೋಪಿ, 1 ನಿಖಿಲ್. ಗೋಪಿ ರಿಟೈರ್ಸ್. ಸೊ ಗೋಪಿ ನಂಬರ್ ಎಷ್ಟ್ರಿ? 2. ಸೊ 2 ಹೋಯ್ತು. ಗೋಪಿ ರಿಟೈರ್ಸ್. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಸಂಜಯ್ ಆ್ಯಂಡ್ ನಿಖಿಲ್. ಸೊ 2 ಹೋಯ್ತು, ಬಿಕಾಸ್ 2 ಗೋಪಿ. ಕರೆಕ್ಟಾ? ಸೊ ಅಲ್ಲಿ ಉಳಿತೆಷ್ಟು? 3:1. ಸೊ ದ ಕರೆಕ್ಟ್ ಆನ್ಸರ್ ಈಸ್ 3:1, ಆಪ್ಷನ್ A. ಕಮಿಂಗ್ ಟು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಏನು ಕೇಳ್ತದಾರಪ್ಪ ಅಂದರೆ, ಇಶ್ಯೂಡ್ ಕ್ಯಾಪಿಟಲ್ ಈಸ್ ಪಾರ್ಟ್ ಆಫ್. ಸಿ ದೇರ್ ಆರ್ 5 ಟೈಪ್ಸ್ ಆಫ್ ಕ್ಯಾಟಗರೀಸ್ ಆಫ್ ಕ್ಯಾಪಿಟಲ್. 5 ರೀತಿ ಕ್ಯಾಟಗರಿ. ಒಂದನೇದು ಅಥರೈಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ, ಎರಡನೇದು ಇಶ್ಯೂಡ್ ಕ್ಯಾಪಿಟಲ್ ಅಂತ ಕರಿತೀವಿ, ಮೂರನೇದು ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ, ನಾಲ್ಕನೇದು ಕಾಲ್ಡ್ ಅಪ್ ಕ್ಯಾಪಿಟಲ್, ಐದನೇದು ಪೇಡ್ ಅಪ್ ಕ್ಯಾಪಿಟಲ್. ಅಥರೈಸ್ಡ್ ಕ್ಯಾಪಿಟಲ್, issued capital, subscribed capital, called up capital and paid up capital. This should be in sequence. ಈ ರೀತಿ 5 ಕ್ಯಾಟಗರೀಸ್ ಆಫ್ ಕ್ಯಾಪಿಟಲ್ ಅದಾವ್ರಿ. ಇಲ್ಲಿ ಏನಾಗ್ತದಪ್ಪ ಅಂದರೆ, ಫಸ್ಟ್ ಒಂದು ಕಂಪನಿಗೆ ಅಥರೈಸೇಷನ್ ಕೊಟ್ಟಿರ್ತಾರೆ, ಇಷ್ಟು ಕ್ಯಾಪಿಟಲ್ ನೀವು ಕಲೆಕ್ಟ್ ಮಾಡಬೇಕು. ಆ ಅಥರೈಸ್ಡ್ ಕ್ಯಾಪಿಟಲ್ ಒಳಗಡೆ ಅವ್ರು ಏನು ಮಾಡಬೇಕಪ್ಪ ಅಂದರೆ ಇಶ್ಯೂ ಮಾಡಬೇಕು. ಇಶ್ಯೂ ಮಾಡಿದಂಥ ಕ್ಯಾಪಿಟಲ್ ಒಳಗಡೆ ಅವ್ರು ಸಬ್ಸ್ಕ್ರೈಬ್ ಮಾಡ್ತಾರೆ, ಕಸ್ಟಮರ್ ಶೇರ್ ಹೋಲ್ಡರ್ಸ್. ಸಬ್ಸ್ಕ್ರೈಬ್ ಮಾಡಿದ ನಂತರ ಇವ್ರು ಏನು ಮಾಡಬೇಕು? ಕಾಲ್ ಮಾಡಬೇಕು. ಕಾಲ್ ಮಾಡಿದ ನಂತರ ಅವ್ರು ಏನು ಮಾಡಬೇಕು? ಪೇ ಮಾಡಬೇಕು. ಈ ರೀತಿ ಆಗ್ತಾ ಹೋಗ್ತಿರ್ತದೆ. ಸೊ ಯಾವಾಗ ಪಾರ್ಟ್ ಆಫ್ ಅಂತ ಕೇಳ್ತಾರಲ್ಲ, ಅವಾಗ ಆನ್ಸರ್ ಹೆಂಗಿರ್ಬೇಕಪ್ಪ ಅಂದರೆ, ಪೇಡ್ ಅಪ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಕಾಲ್ಡ್ ಅಪ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಇಶ್ಯೂಡ್ ಕ್ಯಾಪಿಟಲ್, ಇಶ್ಯೂಡ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಅಥರೈಸ್ಡ್ ಕ್ಯಾಪಿಟಲ್. ವೆರಿ ಸಿಂಪಲ್. ಈ ರೀತಿ ರಿವರ್ಸ್ ಹೋಗುವಂಥ ಕೆಲಸವನ್ನು ನೀವು ಮಾಡಬೇಕು. ಸೊ ಇಲ್ಲಿ ಏನು ಕ್ವಶನ್ ಅದ? ಕ್ವಶನ್ ನಂಬರ್ 3 ನೋಡ್ರಿ. ಇಶ್ಯೂಡ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್, ಇಲ್ಲದ ನೋಡ್ರಿ ಸೆಕೆಂಡ್, ಇಶ್ಯೂಡ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಎ ಅಂದ್ರೆ ಯಾವುದು? ಅಥರೈಸ್ಡ್ ಕ್ಯಾಪಿಟಲ್. ಸೊ ಅಥರೈಸ್ಡ್ ಕ್ಯಾಪಿಟಲ್ ಇಲ್ಲದ ನೋಡ್ರಿ, ಆಪ್ಷನ್ ಸಿ. ಆನ್ಸರ್ ಈಸ್ ಅಥರೈಸ್ಡ್ ಕ್ಯಾಪಿಟಲ್. ಇಸ್ ಇಟ್ ಕ್ಲಿಯರ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಯಾವುದು? ಕ್ವಶನ್ ನಂಬರ್ 4. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಜನರಲಿ ಇನ್ಕ್ಲೂಡ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಳಗಡೆ ಏನೇನು ಬರ್ತದೆ? ಎ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್, ಬಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಸಿ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ನನ್ ಆಫ್ ದಿ ಅಬೋವ್. ಇಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತದಪ್ಪ ಅಂದರೆ ಆಪ್ಷನ್ ಸಿ, ಬಿಕಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಯೂಶುವಲಿ ನಾವು ಅದಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇದು ಕ್ಲಾಸ್ 11 PUC ಫಸ್ಟ್ ಇಯರ್ನಲ್ಲಿ ಕೂಡ ನೋಡಿರ್ತೀರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಎ ಕಂಪನಿ. ಕಮಿಂಗ್ ಟು ಕ್ವಶನ್ ನಂಬರ್ 5. ಕ್ವಶನ್ ನಂಬರ್ 5, ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್.
ಕಂಪೇರೇಟಿವ್ ನಾವು ಏನು ಮಾಡ್ತೀವಿ, ಈ ರೀತಿ ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ಕೊತ ಹೋಗ್ತೀವಿ. ಕರೆಕ್ಟಾ? ಇಲ್ಲಿ ಫಸ್ಟ್ ಇಯರ್, ಇಲ್ಲಿ ಸೆಕೆಂಡ್ ಇಯರ್, ಈ ರೀತಿ ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ತೀವಿ. ಅದು ಕಂಪ್ಯಾರೇಟಿವ್ ಅನಾಲಿಸಿಸ್ ಅಂತ ಕರಿತೀವಿ. ಕಂಪೇರ್ ಎಲ್ಲಿ ಮಾಡ್ತಾ ಇದ್ರಿ ನೋಡ್ರಿ, ಸೈಡ್ ಟು ಸೈಡ್ ಮಾಡ್ತಾ ಇದ್ರಿ, ಬಾಜು ಬಾಜು ಮಾಡ್ತಾ ಇದ್ರಿ. ಬಾಜು ಕಂಪೇರ್ ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ನಾವೇಂತ ಕರಿತೀವಿ, ಹಾರಿಜಾಂಟಲ್ ಅಂತ ಕರಿತೀವಿ. ಅಂದರೆ ಈ ರೀತಿ ಕಂಪೇರ್ ಮಾಡ್ತಾ ಇದ್ದೀರಿ, ಒಂದು ಈ ಕಡೆ ಒಂದು ಆ ಕಡೆ, ಲೆಫ್ಟ್ ಸೈಡ್ ರೈಟ್ ಸೈಡ್. ಸೊ ಇದಕ್ಕೆ ಈ ರೀತಿ ಉದ್ದನ್ಗೆ ಈ ರೀತಿ ನೀವು ಉದ್ದಂತ ಲೈನ್ನ ಡ್ರಾ ಮಾಡಿದಾಗ, ಅಂದರೆ ಮೇಲೆ ಮತ್ತು ಕೆಳಗೆ ಕಂಪೇರ್ ಮಾಡ್ತಾ ಇರುವಾಗ, ಮೇಲಿನ ಪಾಯಿಂಟ್ಸ್ ಮತ್ತು ಕೆಳಗಿನ ಪಾಯಿಂಟ್ಸ್ ಕಂಪೇರ್ ಮಾಡಿದಾಗ ಅದಕ್ಕೆ ನಾವು ವರ್ಟಿಕಲ್ ಅಂತ ಕರಿತೀವಿ, ಲಂಬಾತ್ಮಕ ಅಂತ ಕರೀತಾರೆ. ಬಟ್ ನೀವು ಸೈಡ್ ಟು ಸೈಡ್ ಕಂಪೇರ್ ಮಾಡ್ತಾ ಇರುವಾಗ ಅದಕ್ಕೆ ನಾವೆಂತ ಕರಿತೀವಿ, ಹಾರಿಜಾಂಟಲ್ ಅಂತ ಕರಿತೀವಿ. ಸೊ ಹಿಯರ್ ದ ಆನ್ಸರ್ ಶುಡ್ ಬಿ ಬಿ, ಹಾರಿಜಾಂಟಲ್ ಅನಾಲಿಸಿಸ್. Comparative statements are also known as horizontal analysis. Okay, coming to next, fill in the blanks adana matra. So the liability of a partner for acts of the firm is, ಒಬ್ಬ ಪಾರ್ಟ್ನರ್ನ ಲಯಬಿಲಿಟಿ ಯಾವ ರೀತಿ ಆಗಿರ್ತದಪ್ಪ ಅಂದರೆ ಅನ್ಲಿಮಿಟೆಡ್. ಸೊ ದ ಆನ್ಸರ್ ಹಿಯರ್ ಶುಡ್ ಬಿ ಅನ್ಲಿಮಿಟೆಡ್. Is it clear? Liability of partners are always unlimited to the extent of their capital invested. Next, seventh, goodwill is an, very simple, goodwill is intangible asset. goodwill ಅನ್ನೋದು ಒಂದು ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ತದೆ, ಅಗೋಚರ ಅಂತ ಕರಿತೀವಿ. ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ನೋಡಲಿಕ್ಕೆ ಸಾಧ್ಯ ಇಲ್ಲ, ಫೀಲ್ ಮಾಡ್ಕೊಳ್ಳಿಕ್ಕೆ ಮಾತ್ರ, ಅನುಭವಿಸಲಿಕ್ಕೆ ಮಾತ್ರ ಅದು ಸಾಧ್ಯ ಆಗಿರ್ತದೆ. 8th ಕ್ವಶನ್, 1000 10% ಡಿಬೆಂಚರ್ಸ್ ಅಟ್ ಪಾರ್. ಹಿಯರ್ 10% ಮೀನ್ಸ್ ಅಂದರೆ ಈ 10%ನ ಮೀನಿಂಗನ್ನು ಕೇಳ್ತಾ ಇದ್ದಾರೆ. ಹಿಂಗೆ ಅಂದ್ರೆ ಏನು? 10% ಡಿಬೆಂಚರ್ಸ್ ನೀವು ನೋಡಿರ್ಬೋದು ನೋಡ್ರಿ, 12% ಪ್ರಿಫರೆನ್ಸ್ ಶೇರ್ಸ್, 10% ಡಿಬೆಂಚರ್ಸ್. ಸೊ ಈ ಪರ್ಸೆಂಟೇಜ್ ಏನು ಕೊಟ್ಟಿರ್ತಾರಲ್ಲ ಡಿಬೆಂಚರ್ ಅಥವಾ ಪ್ರಿಫರೆನ್ಸ್ ಶೇರ್ಗಿಂತ ಮುಂಚೆ, ಆ ಪರ್ಸೆಂಟೇಜ್ ಅಂದರೆ ಏನು ಅಂತ ಕೇಳಕತ್ತಾರ ಅವರು. ಆ ಪರ್ಸೆಂಟೇಜ್ ಇಸ್ ನಥಿಂಗ್ ಬಟ್ ಇಂಟ್ರೆಸ್ಟ್ ರೇಟ್. ಅದಕ್ಕೆ ಅಂತ ಕರಿತೀವಿ, ಇಂಟ್ರೆಸ್ಟ್ ರೇಟ್ ಅಂತ ಕರಿತೀವಿ. ಓಕೆ, ಕ್ವಶನ್ ನಂಬರ್ 9, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಡ್ಯಾಶ್ ಟು ಈಚ್ ಅದರ್. ವೆರಿ ಸಿಂಪಲ್, ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಯಾವಾಗಲೂ ಒಂದಕ್ಕೊಂದು ಪೂರಕ ಅಂತ ಕರಿತೀವಿ. ದೇ ಆರ್ ಬೋತ್ ಕಾಂಪ್ಲಿಮೆಂಟ್ರಿ. ಅನಾಲಿಸಿಸ್ ಇಲ್ಲದೆ ಇಂಟರ್ಪ್ರಿಟೇಷನ್ ಇಲ್ಲ, ಇಂಟರ್ಪ್ರಿಟೇಷನ್ ಇಲ್ಲದೆ ಅನಾಲಿಸಿಸ್ ಇಲ್ಲ. ಅಕೌಂಟೆನ್ಸಿ ಇಲ್ಲದೆ ಬಿಸ್ನೆಸ್ ಸ್ಟಡೀಸ್ ಇಲ್ಲ, ಬಿಸ್ನೆಸ್ ಸ್ಟಡೀಸ್ ಇಲ್ಲದೆ ಅಕೌಂಟೆನ್ಸಿ ಇಲ್ಲ. ಅಕೌಂಟೆನ್ಸಿ ಆ್ಯಂಡ್ ಬಿಸ್ನೆಸ್ ಸ್ಟಡೀಸ್ ಆರ್ ಬೋತ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಬಿಸ್ನೆಸ್ ಮಾಡಿದಾಗ ಅಕೌಂಟ್ಸ್ ಮಾಡಬೇಕು, ಅಕೌಂಟ್ಸ್ ಮಾಡ್ತಾ ಇದ್ದೀರಿ ಅಂದರೆ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದಂಗೆ. ಈ ರೀತಿ ಇಸ್ ಇಟ್ ಕ್ಲಿಯರ್? ಕಾಂಪ್ಲಿಮೆಂಟರಿ ಮೀನಿಂಗ್ ಅರ್ಥ ಆಯ್ತಾ? ಒಂದಕ್ಕೊಂದು ಲಿಂಕ್ ಅದ, ಒಂದಕ್ಕೊಂದು ಪರಸ್ಪರ ಸಂಬಂಧ ಅದ. ದೇ ಬೋತ್ ಆರ್ ಲಿಂಕ್ಡ್ ಟು ಈಚ್ ಅದರ್, ಪೂರಕ ಅಂತ ಕರಿತೀವಿ. ಓಕೆ, ಲಾಸ್ಟ್ ಕ್ವಶನ್ 10th, ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟ್ ಟು ಪರ್ಚೇಸ್ ಅಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ನಾವು ಲಾಸ್ಟ್ ವಿಡಿಯೋ ಸೆಷನಲ್ಲಿ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ನಿ. ಅಲ್ಲಿ ಎಕ್ಸಾಂಪಲ್ ಕೇಳಿ ಹೇಳಿದ್ವಿ ನೋಡ್ರಿ. ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ PDF ಯಾವ್ದು ನೀವು ಓಪನ್ ಮಾಡಿ ನೋಡ್ಬೋದು. ಎಕ್ಸಾಂಪಲ್ ಆಫ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಎಕ್ಸಾಂಪಲ್ ಆಫ್ ಫೈನಾನ್ಸಿಂಗ್ ಆಕ್ಟಿವಿಟಿ, ಎಕ್ಸಾಂಪಲ್ ಆಫ್ ಯಾವುದು ಮತ್ತೊಂದು ಆಪರೇಟಿಂಗ್ ಆಕ್ಟಿವಿಟಿ. ಸೊ ಇಲ್ಲಿ ಅಂತಹ ಕ್ವಶನ್ಸ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ಬ್ಲಾಂಕ್ಸ್ದಾಗೂ ಬರುವಂಥ ಸಾಧ್ಯತೆ ಇರ್ತದೆ. ಸೊ ಇಲ್ಲಿ ಏನು ಕೇಳಾಕತ್ತಾರೋ, ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಸನ್ನು ನಾವು ಸೇಲ್ ಅಥವಾ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಇದರ ಅರ್ಥ ಅದು ಇನ್ವೆಸ್ಟಿಂಗ್. ಲಾಂಗ್ ಟರ್ಮ್ಗೆ ನೀವು ಮಾಡ್ತಾ ಇದ್ದೀರಿ ಅಂದರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವೆಸ್ಟಿಂಗ್. ಇಸ್ ಇಟ್ ಕ್ಲಿಯರ್? ಓಕೆ, ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್. ಕರೆಂಟ್ ಅಕೌಂಟ್. ಕರೆಂಟ್ ಅಕೌಂಟನ್ನು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಇದು ಕೂಡ ನಾನು ಲಾಸ್ಟ್ ವಿಡಿಯೋ ಸೆಷನ್ನಲ್ಲಿ 2 ಮಾರ್ಕ್ಸ್ 1 ಮಾರ್ಕ್ಸಲ್ಲಿ ಕೊಟ್ಟಿದ್ದೀವಿ. ವಾಟ್ ಡು ಯು ಮೀನ್ ಬೈ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ವಾಟ್ ಡು ಯು ಮೀನ್ ಬೈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕರೆಂಟ್ ಅಕೌಂಟ್ಸ್ ಅಲ್ಲಿ ಎಲ್ಲೆಲ್ಲಿ ಬರ್ತದೆ, ವೆನ್ ಈಸ್ ಕರೆಂಟ್ ಅಕೌಂಟ್ ಪ್ರಿಪೇರ್ಡ್ ಅಂತ 1 ಮಾರ್ಕ್ದಾಗ ಒಂದು ಕ್ವಶನ್ ಅದ ನೋಡ್ರಿ. ಕರೆಂಟ್ ಅಕೌಂಟ್ ಯಾವಾಗ ಮಾಡ್ತೀವಪ್ಪ ಅಂದರೆ ಯಾವಾಗ ಪಾರ್ಟ್ನರ್ನ ಕ್ಯಾಪಿಟಲ್ ಫಿಕ್ಸ್ ಇರ್ತದೆ ಅವಾಗ ಕರೆಂಟ್ ಅಕೌಂಟ್ ಮಾಡ್ತೀವಿ. ಸೊ ಈ ಕರೆಂಟ್ ಅಕೌಂಟ್ ಏನಂತ ಆಗಬೇಕು, ಇಲ್ಲಿ ಮ್ಯಾಚ್ ಯಾವುದಾಗಬೇಕು, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಇದು 1 ಮಾರ್ಕ್ದಲ್ಲಿ ಕೊಟ್ಟಿದ್ದೀನಿ ನಾನು. ವೆನ್ ಕರೆಂಟ್ ಅಕೌಂಟ್ ಇಸ್ ಪ್ರಿಪೇರ್ಡ್. ಸೊ ನೀವು ಇಲ್ಲೇ ಜಡ್ಜ್ ಮಾಡ್ತಿರಬಹುದು. ನಾನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ, ಎಷ್ಟು ಜನ ಕೇಳ್ತೀರಿ ಸರ್ ಇವ್ನು ಮಾಡಿದ್ರೆ ಸಾಕಾಗುತ್ತೆ ಅಥವಾ ಇಲ್ವೋ ಅಂತೇಳಿ. ಅದೇ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಈಗ ನಾನು ಕೊಟ್ಟಿರುವಂಥ ಕ್ವಶನ್ ಅದೇ ಕ್ಯಾಟಗರಿಲಿ ಬರಬೇಕು ಅಂತಲ್ಲ. ಸರ್ ವಿಕಾಸ್ ಸರ್ ಯೂಟ್ಯೂಬ್ ಚಾನಲ್ದಾಗ 1 ಮಾರ್ಕ್ ಕ್ಯಾಟಗರಿದಾಗ ಬರ್ತದೆ ಅಂತ ಹೇಳಿದ್ರು, ಬಟ್ ಅದು ಮ್ಯಾಚ್ ದಿ ಫಾಲೋವಿಂಗ್ದಾಗ ಬಂತ್ರಿ. ಇಲ್ಲ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ಸ್ ಇಲ್ಲ. 2 ಮಾರ್ಕ್ದ ಕ್ಯಾಟಗರಿ ಕೊಡೋದು 1 ಮಾರ್ಕ್ದಲ್ಲಿ ಬರ್ಬೋದು, 1 ಮಾರ್ಕ್ದಲ್ಲಿ ಕೊಟ್ಟಿದ್ದು 2 ಮಾರ್ಕ್ಸಲ್ಲಿ ಬರ್ಬೋದು. ಒಟ್ಟಿನಲ್ಲಿ ಅದು ಎಕ್ಸಾಮ್ ಬಂದರೆ ಮುಗೀತು. ಹೌದಾ? ಸೊ ಕರೆಂಟ್ ಅಕೌಂಟ್ಲಿ ಬರ್ತದೆ, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಒಳಗಡೆ ಬರ್ತದೆ. ನೆಕ್ಸ್ಟ್ ಬಿ ಯಾವ್ದು, ಸ್ಯಾಕ್ರಿಫೈಸ್ ರೇಷಿಯೋ. ಈ ಸ್ಯಾಕ್ರಿಫೈಸ್ ರೇಷಿಯೋ ಯಾವಾಗ ಬರ್ತದೆ? ಇಲ್ಲಿರುವಂತಹ ಬಿನಲ್ಲಿ ಬರುವಂತಹ ಯಾವ ಪಾಯಿಂಟ್ಸ್ ಮ್ಯಾಚ್ ಆಗ್ತದಪ್ಪ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಯಾವಾಗ ಮಾಡ್ತೀವಿ? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಒಬ್ಬ ಹೊಸ ಪಾರ್ಟ್ನರ್ನನ್ನು ನಾವು ಅಡ್ಮಿಟ್ ಮಾಡಿಕೊಂಡಾಗ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನೆಕ್ಸ್ಟ್ ಸಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಡಿಸಲ್ಯೂಷನ್ ಅಂದರೆ ಏನು? ಸಂಸ್ಥೆಯನ್ನು ವಿಸರ್ಜನೆ ಮಾಡುವುದು ಅಂತ ಕರಿತೀವಿ ಕನ್ನಡದಲ್ಲಿ. ವಿಸರ್ಜನೆ, ಗಣಪತಿ ವಿಸರ್ಜನೆ ಮಾಡ್ತಿರಲ್ಲ, ಬಿಟ್ಟು ಬಂದುಬಿಡ್ತಿರಲ್ಲ, ಆ ರೀತಿ
ಹಾಗಾಗಿ ಸಂಸ್ಥೆಯನ್ನು ಕೂಡ ಬಿಡಬೇಕು ಅಂದರೆ ಸಂಸ್ಥೆಯನ್ನು ಕ್ಲೋಸ್ ಮಾಡಬೇಕು. ಸೊ ಡಿಸಲ್ಯೂಷನ್ಗೆ ಏನಂತ ಕರಿತೀವಿ? ಕ್ಲೋಸಿಂಗ್ ಡೌನ್ ಆಫ್ ದಿ ಬಿಸ್ನೆಸ್ ಫರ್ಮ್ ಅಂತ ಕರಿತೀವಿ. ನೆಕ್ಸ್ಟ್ ಕಂಪನೀಸ್ ಆ್ಯಕ್ಟ್. ಯಾವಾಗೆಲ್ಲ ಒಂದು ಪ್ರಶ್ನೆ ಒಂದು ಕಾಯ್ದೆಯ ಬಗ್ಗೆ ಕೇಳ್ತಾ ಇದೆ, ಒಂದು ಆ್ಯಕ್ಟಿನ ಬಗ್ಗೆ ಕೇಳ್ತಾ ಇದೆ ಅಂದರೆ ಅದು ಇಸ್ವಿ ಆಗಿರಬೇಕು ರೀ. ಏನಾಗಿರಬೇಕು? ಇಸ್ವಿ ಆಗಿರಬೇಕು, ಅಂದರೆ ಒಂದು ಇಯರ್ ಆಗಿರಬೇಕು. ಕಂಪ್ನೀಸ್ ಆ್ಯಕ್ಟ್ ಬಂದಿರೋದು 2013ನೇ ಇಸ್ವಿಯಲ್ಲಿ. ಸೊ ಹಾಗಾಗಿ 2013 ಆಗ್ತದೆ. ಇನ್ನು ಒಂದು ಆಪ್ಷನ್ ಉಳಿತು, ಸೆಕ್ಯೂರಿಟೀಸ್ ಪ್ರೀಮಿಯಮ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಯಾವ್ದು ಮ್ಯಾಚ್ ಆಗಬೇಕು? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ನಾನು ನಿಮಗೆ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಮ್ ವಿಡಿಯೋ ಮಾಡಿದಾಗ ಹೇಳಿದ್ದೀನಿ, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಈ 3ನೇ ಜರ್ನಲ್ ಎಂಟ್ರಿ ಒಳಗಡೆ ಬರ್ತದೆ. ಆ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಮೌಂಟನ್ನು ನಾವು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದರೆ ಅದನ್ನು ಯೂಸ್ ಮಾಡೋದು ವೈಂಡಿಂಗ್ ಅಪ್ ಆಫ್ ದಿ ಬಿಸ್ನೆಸ್ ಮಾತ್ರ. ಆಮೇಲೆ ಅದನ್ನ ಎಲ್ಲಿ ತಗೋತೀವಿ ಅಂದರೆ ಸರ್ಪ್ಲಸ್ದಾಗ ತಗೋತೀವಿ ರೀ, ಬಿಕಾಸ್ ಅದೊಂದು ಎಕ್ಸ್ಟ್ರಾ ಅಮೌಂಟ್ ನಮಗೆ. ಪ್ರೀಮಿಯಮ್ ಅಂದ್ರೇನು? ಎಕ್ಸ್ಟ್ರಾ. ಸರ್ಪ್ಲಸ್ ಅಂದ್ರೇನು? ಎಕ್ಸ್ಟ್ರಾ. ಈ ರೀತಿ. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ಇಲ್ಲಿಗೆ ಮ್ಯಾಚ್ ದಿ ಫಾಲೋಯಿಂಗ್ ಮುಗಿತು, ಮಲ್ಟಿಪಲ್ ಚಾಯ್ಸ್ ಮುಗಿತು, ಫಿಲ್ ಇನ್ ದ ಬ್ಲಾಂಕ್ಸ್ ಮುಗಿತು. ಆಲ್ರೆಡಿ 1 ಮಾರ್ಕ್ದು ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಟ್ಟಿದ್ದೀನಿ, ಬಟ್ ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡುವ. ನಾನು ಕೊಟ್ಟಿರೋಂಥ ಕ್ವಶನ್ ಇಲ್ಲಿ ಕ್ವಶನ್ ಪೇಪರ್ದಾಗ ಅದನ್ನು ಇಲ್ಲೋ ಅಂತ ಚೆಕ್ ಮಾಡಿರಿ. ಕ್ವಶನ್ ನಂಬರ್ 12 ಅದು ನಿಮ್ಮ ಸಿಲೆಬಸ್ಸಿಂದ ಇಲ್ಲ, ಸೊ ಅದನ್ನು ಡಿಲೀಟ್ ಮಾಡಿ, ಅದನ್ನು ಓದುವಂಥ ಅವಶ್ಯಕತೆ ಇಲ್ಲ. 13, ವೆನ್ ಡು ಯು ಪ್ರಿಪೇರ್ ಎಕ್ಸಿಕ್ಯೂಟರ್ ಅಕೌಂಟ್? ಎಸ್, ಇದನ್ನು ಕೊಟ್ಟಿದ್ದೀನಿ ನಾನು. ಹೂ ಈಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್? ವೆನ್ ಡು ಯು ಪ್ರಿಪೇರ್ ಎಕ್ಸಿಕ್ಯೂಟರ್ ಅಕೌಂಟ್? ಎಕ್ಸಿಕ್ಯೂಟರ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಎಟ್ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ತೀರ್ಕೊಂಡಾಗ ಎಕ್ಸಿಕ್ಯೂಟರ್ ಅಕೌಂಟನ್ನು ಮಾಡ್ತೀವಿ. ಇದು ನಮ್ಮ ಕ್ವಶನ್ದಾಗ ಅದ. ಎಕ್ಸ್ಪಾಂಡ್ DRR ಇದನ್ನು ಕೂಡ ಕೊಟ್ಟಿದ್ದೀನಿ. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಟ್ರೂ ಆರ್ ಫಾಲ್ಸ್ಗೆ ಬರ್ತೀನಿ. ನಾನು ಟ್ರೂ ಆರ್ ಫಾಲ್ಸ್ ಯಾವುದು ಕೊಟ್ಟಿಲ್ಲ, ಬಿಕಾಸ್ ಅದು ಎವ್ರಿ ಇಯರ್ ಚೇಂಜ್ ಆಗ್ತಾ ಇರ್ತದೆ, ನಮ್ಮ ನಾಲೆಜ್ ಬೇಸ್ಡ್ ಇರ್ತದೆ. ಸೊ 15th ಕ್ವಶನ್, ರೇಷಿಯೋ ರಿಫ್ಲೆಕ್ಟ್ಸ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಆಫ್ ರಿಸಲ್ಟ್ಸ್. ಇಟ್ ಈಸ್ ಟ್ರೂ. ಅದು ಬೋತ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಫ್ಲೆಕ್ಟ್ ಮಾಡ್ತದೆ. ಅದಾದ ನಂತರ ವಾಟ್ ಆರ್ ಆಪರೇಟಿಂಗ್ ಆಕ್ಟಿವಿಟೀಸ್, ಇದು ಕೂಡ ನನ್ನ ಮೀನಿಂಗನ್ನು ಮತ್ತು ವಿತ್ ಆನ್ಸರ್ಸ್ ನಿಮಗೆ 1 ಮಾರ್ಕ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀನಿ. ಆಪರೇಟಿಂಗ್ ಆಕ್ಟಿವಿಟಿ ಅಂದರೆ ಏನು, ಫೈನಾನ್ಸಿಂಗ್ ಆಕ್ಟಿವಿಟಿ ಅಂದರೆ ಏನು, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂದರೆ ಏನು ಅಂತ ಇದನ್ನು ಕೂಡ ನಾವು ಕವರ್ ಮಾಡಿದ್ದೀವಿ 1 ಮಾರ್ಕ್ ಕ್ಯಾಟಗರಿಯಲ್ಲಿ. ಇಸ್ ಇಟ್ ಕ್ಲಿಯರ್? ಓಕೆ. ನಾನು ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗ್ತೀನಿ. ಇವೆಲ್ಲ 2 ಮಾರ್ಕ್ಸ್, 4 ಮಾರ್ಕ್ಸ್ ಮತ್ತು 2, 6 ಆ್ಯಂಡ್ 12 ಮಾರ್ಕ್ಸ್ ಅದಾವ್ರಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಈಗ ನಮ್ಮ ಸದ್ಯಕ್ಕೆ ನಮ್ಮ ಅಜೆಂಡಾ ಏನಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋಯಿಂಗ್ ಕವರ್ ಮಾಡಬೇಕಾಗಿರೋದು. ಓಕೆ. ಇಲ್ಲೊಂದು ಕ್ವಶನ್ ಪೇಪರ್ ಅದ ನಮಗೆ. ಇಲ್ಲೊಂದು ಕ್ವಶನ್ ಅದ ನೋಡ್ರಿ, ಮಲ್ಟಿಪಲ್ ಚಾಯ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಲಿಗ್ಯಾಸಿಸ್ ಅಂತದ ಕ್ವಶನ್ ನಂಬರ್ 1. ಆ್ಯಕ್ಚುಲಿ ಇದು ಕ್ವಶನ್ ನಂಬರ್ 1 ಕೂಡ ಡಿಲೀಟ್ ಮಾಡಿರಿ, ಬಿಕಾಸ್ ಈ ಚಾಪ್ಟರ್ NPO ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ದಗದಾರು ಚಾಪ್ಟರ್ ಡಿಲೀಟ್ ಆಗಿದೆ, ಅದನ್ನು ಓದೋ ಅವಶ್ಯಕತೆ ಇಲ್ಲ. ಕಮಿಂಗ್ ಟು ಸೆಕೆಂಡ್ ಪಾಯಿಂಟ್, ದಟ್ ಈಸ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್. ಏನು ಹೇಳಕತ್ತ ನಾವು? ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಅಪಿಯರ್ಡ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಓಲ್ಡ್ ಫರ್ಮ್. ಎಲ್ಲಿಂದ? ಓಲ್ಡ್ ಫರ್ಮ್ ಈಸ್ ಟ್ರಾನ್ಸ್ಫರ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್. ಹಳೆ ಫರ್ಮ್ನಲ್ಲಿ ಪ್ರಾಫಿಟ್ಸ್ ಅದ, ಅದನ್ನು ಯಾರಿಗೆ ಕಳಿಸ್ತೀರಿ? ಹಳೆ ಫರ್ಮ್ ಅಂದಾಗ ಹೊಸ ಪಾರ್ಟ್ನರ್ಗೆ ಅದು ಬರೋ ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ನೀವು ಇದ್ದಂಥ ಆಪ್ಷನ್ಸ್ ಓದೂರಿ. ನೀವು ಬರಲಿಕ್ಕೆ ಸಾಧ್ಯವೇ ಇಲ್ಲ, ಬಿಕಾಸ್ ಅದು ಹಳೆ ಫರ್ಮ್ನಲ್ಲಿ ಕಾಣಿಸುವಂಥದ್ದು. ಹಳೆ ಫರ್ಮ್ದಾಗ ಬಂದವಂಗೆ ಯಾಕೆ ಕೊಡ್ತೀರಿ ನೀವು? ಬಂದಂಥ ವ್ಯಕ್ತಿಗೆ, ಹಳೆ ಫರ್ಮ್ಗೆ ಮತ್ತು ಬಂದಂಥ ವ್ಯಕ್ತಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಸೊ ಹಾಗಾಗಿ ಅಲ್ಲಿ ನೀವು ಅನ್ನೋದು ಹೋಗ್ತದೆ. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎ, ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 3ಗೆ ಬರ್ತೀನಿ ನಾನು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಂಬರ್ 3. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್, ಸಾಮಾನ್ಯ ಷೇರುದಾರರು ಅಂತ ಕರಿತೀವಿ. ಆಲ್ವೇಸ್ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಫ್ ದಿ ಕಂಪನಿ. ಒಂದನ್ನು ನೆನಪಿಟ್ಕೋರಿ, ಶೇರ್ ಹೋಲ್ಡರ್ಸ್ ಏನದಾರಲ್ಲ ಅವರು ನಾವು ಓನರ್ಸ್ ಅಂತ ಕರಿತೀವಿ. ಆಮೇಲೆ ಡಿಬೆಂಚರ್ಸ್ ಏನದಾರಲ್ಲ ಅವರಿಗೆ ನಾವು ಕ್ರೆಡಿಟರ್ಸ್ ಅಂತ ಕರಿತೀವಿ ರೀ. ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಫ್ ದಿ ಕಂಪನಿ, ವೆರಾಸ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ಸ್ ಆಫ್ ದಿ ಕಂಪನಿ. ಇದು ಬಹಳ ಇಂಪಾರ್ಟೆಂಟ್. ಇದು ಕೂಡ ಬಹಳಷ್ಟು ಸಲ ಬರುವಂತಹ ಸಾಧ್ಯತೆ ಇರ್ತದೆ. ಮಲ್ಟಿಪಲ್ ಚಾಯ್ಸ್ದಾಗ ಬರ್ಬೋದು. ಈಗ ಶೇರ್ ಹೋಲ್ಡರ್ಸ್ ಕೇಳ್ಯಾರ ಅವರು, ಕೆಲವೊಂದು ಸಲ ಡಿಬೆಂಚರ್ ಹೋಲ್ಡರ್ಸ್ ಆರ್ ಅಂತ ಕೇಳ್ತಾರೆ. ಡಿಬೆಂಚರ್ಸ್ ಆರ್ ಆಲ್ವೇಸ್ ಯುವರ್ ಕ್ರೆಡಿಟರ್ಸ್, ಶೇರ್ ಹೋಲ್ಡರ್ಸ್ ಆರ್ ಯುವರ್ ಓನರ್ಸ್. ಕಮಿಂಗ್ ಟು ಕ್ವಶನ್ ನಂಬರ್ 4, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಶೋನ್ ಅಂಡರ್ ದ ಹೆಡ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಅಂತ ಯಾವುದ್ರೊಳಗಡೆ ನಾವು ತೋರಿಸ್ತೀವಿ? ಈ ಕೆಳಗಿರುವಂತಹ ಪಾಯಿಂಟ್ಗಳಲ್ಲಿ ಯಾವುದು ಫಿಕ್ಸ್ಡ್ ಅಸೆಟ್ಸ್ನಲ್ಲಿ ಬರ್ತದ ಅಂತ ಕೇಳಕತ್ತಾರೆ ಅವರು. ಎ ಗುಡ್ ವಿಲ್, ಬಿ ಪೇಟೆಂಟ್ಸ್, ಸಿ ಟ್ರೇಡ್ ಮಾರ್ಕ್ಸ್, ಡಿ ಆಲ್ ಆಫ್ ದಿ ಅಬೋವ್. ಸಿ ಒನ್ ಥಿಂಗ್ ಐ ವಿಲ್ ಕನ್ಫರ್ಮ್ ಹಿಯರ್, ಎವ್ರಿಥಿಂಗ್ ಆರ್ ಯುವರ್ ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಆಲ್ ಆಫ್ ದಿ ಅಬೋವ್ ಆನ್ಸರ್ ಆಗ್ತದೆ. ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ. ಕೆಲವೊಂದು ಸಲ ಬಂದಾಗ ಎಷ್ಟೋ ಜನ ಗುಡ್ ವಿಲ್ ಅಂತ ಹೇಳ್ತಾರೋ, ಎಷ್ಟೋ ಜನ ಪೇಟೆಂಟ್ಸ್ ಅಂತ ಹೇಳ್ತಾರೋ. ನೋ, ಆಲ್ ಆರ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಆಲ್ ಕಮ್ ಅಂಡರ್ ಫಿಕ್ಸ್ಡ್ ಅಸೆಟ್ಸ್ ಅಂಡರ್ ದೋಸ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಆಲ್ ದೀಸ್ ಅಸೆಟ್ಸ್ ಆರ್ ಕಾಲ್ಡ್ ಆಸ್ ಇಂಟ್ಯಾಂಜಿಬಲ್. ಈಸ್ ಇಟ್ ಕ್ಲಿಯರ್? ಇಂಟ್ಯಾಂಜಿಬಲ್ ಅಂತ ಕರಿತೀವಿ. ಅಂದರೆ ಮುಟ್ಲಿಕ್ಕೆ ಸಾಧ್ಯವಿಲ್ಲ, ನೋಡಲಿಕ್ಕೆ ಸಾಧ್ಯವಿಲ್ಲ.
ಗುಡ್ ವಿಲ್ ಅಂದರೆ ಒಂದು ಒಳ್ಳೆ ಹೆಸರು, ಪೇಟೆಂಟ್ಸ್ ಅಂತ ಕರಿತೀವಿ, ಟ್ರೇಡ್ ಮಾರ್ಕ್ ಅಂದರೆ ವ್ಯಾಪಾರಿ ಚಿಹ್ನೆ ಅಂತ ಕರಿತೀವಿ. ಮೂರೂ ಕೂಡ ಇಂಟೆಂಜಿಬಲ್ ಅಸೆಟ್, ಮೂರೂ ಕೂಡ ಫಿಕ್ಸ್ಡ್ ಅಸೆಟ್ಸ್ನಲ್ಲಿ ಬರ್ತದೆ. ಸೊ ಆಲ್ ಆಫ್ ದಿ ಅಬೌವ್. ಕ್ವಶನ್ ನಂಬರ್ 5, ಎಕ್ಸಾಂಪಲ್ಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇದು ಕೂಡ 1 ಮಾರ್ಕ್ ಆಲ್ರೆಡಿ ಕವರ್ ಮಾಡಿದ್ದೀನಿ ನಾನು. ಓಕೆ, ಸಿ ನೋಡಿರಿ, ಎಷ್ಟೋ ಪಾಯಿಂಟ್ಸ್ಗಳು 1 ಮಾರ್ಕ್ನಲ್ಲಿ ಆಲ್ರೆಡಿ ಕವರ್ ಮಾಡಿರೋಂಥ ಕ್ವಶನ್ ಪೇಪರ್ಸ್ದಾಗ ಕಾಣ್ತಾ ಇದೆ. ನಾನು ಕವರ್ ಮಾಡಿರೋದು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ದಾಗೂ ಕಾಣ್ತಾ ಇದೆ. ಹೌದಾ? ಕ್ಯಾಶ್ ಫ್ಲೋಗೆ ಎಕ್ಸಾಂಪಲ್ ಏನಪ್ಪ, ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಎಕ್ಸಾಂಪಲ್ ಅನ್ನು ಕೇಳ್ತಿದ್ದಾರೆ. ಎಕ್ಸಾಂಪಲ್ ಫಾರ್ ದೇ ಆರ್ ಆಸ್ಕಿಂಗ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಯಾವುದು ಇನ್ವೆಸ್ಟಿಂಗ್ ಆಕ್ಟಿವಿಟಿನ ಎಕ್ಸಾಂಪಲ್. ಇನ್ವೆಸ್ಟಿಂಗ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಲಾಂಗ್ ಟರ್ಮ್ ಆಗಿರಬೇಕು, ದೀರ್ಘಾವಧಿ ಆಗಿರಬೇಕು. ಸೊ 4 ಆಪ್ಷನ್ಸ್ ಅದಾವೆ. ಯಾವ್ಯಾವ ದೀರ್ಘಾವಧಿ ಇದಾವು ಅಂತೇಳಿ ನೋಡ್ಕೊತ ಹೋಗುವ. ಸೊ ಇಲ್ಲಿ ದೀರ್ಘಾವಧಿ ಯಾವಪ್ಪ ಅಂದರೆ, ಒಂದು ಫಿಕ್ಸ್ಡ್ ಅಸೆಟ್ಸ್ ಅದ. ಫಿಕ್ಸ್ಡ್ ಅಸೆಟ್ಸ್ ಅಂದಾಗ 100% ಅದು ದೀರ್ಘಾವಧಿನೇ ಇರ್ತದೆ. ಕ್ಯಾಶ್ ರಿಸಿಟ್ಸ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಫಿಕ್ಸ್ಡ್ ಅಂದಾಗ ದೀರ್ಘಾವಧಿ. ಇನ್ವೆಸ್ಟಿಂಗ್ ಅಂತ ಬಂತು, ಲಾಂಗ್ ಟರ್ಮ್ ಅಂತ ನೆನ್ಪಿಟ್ಕೋಬೇಕು, ದೀರ್ಘಾವಧಿ. ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್. ಲೋನ್ಸ್ ಮತ್ತು ಅಡ್ವಾನ್ಸ್ಗಳಿಂದ ನೀವು ಹಣವನ್ನು ರಿಸೀವ್ ಮಾಡ್ತಾ ಇದ್ದೀರಿ. ಲೋನ್ ಅಂದಾಗ ಅದು ಕೂಡ ಲಾಂಗ್ ಟರ್ಮ್ ಆಗಿರ್ತದೆ. ಲೋನ್ ಯಾವಾಗಲೂ 1 ದಿನ 2 ದಿನಕ್ಕೆ ಕೊಡೋಂಗಿಲ್ಲ, 1 ವರ್ಷ 1 ವರ್ಷಕ್ಕಿಂತ ಜಾಸ್ತಿ ಅವಧಿನೇ ಇರ್ತದೆ. ಅದಂತರ ಸಿ ಡಿವಿಡೆಂಟ್ ರಿಸೀವ್ಡ್ ಫ್ರಾಮ್ ಇನ್ವೆಸ್ಟ್ಮೆಂಟ್ಸ್. Investments is also a long term property. So your answer should be all of the above. Investing activities ಗೆ ಆನ್ಸರ್ ಎಲ್ಲವೂ ಕೂಡ ಮೇಲಿನ ಎಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಗ್ತದೆ. Coming to fill in the blanks category, question number 6. Under dash method, the capitals of partners shall remain fixed. Very simple, very ಜುಜುಬಿ ಕ್ವಶನ್ ಇದು. ಯಾಕಂದ್ರೆ ಕ್ವಶನ್ದಾಗನ ಆನ್ಸರ್ ಅದ. ಏನು ಹೇಳಾಕತ್ತ ನಾವು ಕ್ವಶನ್ದಾಗ, ದ ಕ್ಯಾಪಿಟಲ್ ವಿಲ್ ರಿಮೇನ್ ಫಿಕ್ಸ್. ಇಲ್ಲಿ ಒಂದು ಆಪ್ಷನ್ ಅದ, ಯಾವುದು? ಫಿಕ್ಸ್ಡ್ ಕ್ಯಾಪಿಟಲ್. ಕ್ಯಾಪಿಟಲ್ ಆಫ್ ದ ಪಾರ್ಟ್ನರ್ಸ್ ರಿಮೇನ್ ಫಿಕ್ಸ್ ಇನ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ವೆರಿ ಸಿಂಪಲ್. ಕ್ವಶನ್ ನಂಬರ್ 7, ಗುಡ್ ವಿಲ್ ಈಸ್ ಅನ್, ಅಗೇನ್ ವೆರಿ ಸಿಂಪಲ್, ರಿಪೀಟ್ ಆಗಿರುವಂಥ ಕ್ವಶನ್. ಇಂಟ್ಯಾಂಜಿಬಲ್. ಎಷ್ಟು ವಿಪರ್ಯಾಸ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಇಲ್ಲೇ ಕೇಳ ನೋಡ್ರಿ, ಕ್ವಶನ್ ನಂಬರ್ 4 ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಶೋನ್ ಅಂಡರ್ ದ ಹೆಡ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೇಳ್ತಾನು. ಮತ್ತು ಇಲ್ಲಿ ಗುಡ್ ವಿಲ್ ಅದ, ಪೇಟೆಂಟ್ಸ್ ಅದ, ಟ್ರೇಡ್ ಮಾರ್ಕ್ಸ್ ಅದ, ಆಲ್ ಆಫ್ ದಿ ಅಬೋ. ಸೊ ಫಿಕ್ಸ್ಡ್ ಅಸೆಟ್ಸ್ ಒಳಗಡೆ ಇಂಟ್ಯಾಂಜಿಬಲ್ ಬರುವಂಥದ್ದು ಇಲ್ಲಿ ಅಗೇನ್ ಅದು ಸೇಮ್ ಕ್ವಶನ್ ರಿಪೀಟ್ ಆಗ್ತಾ ಇದೆ. ಗುಡ್ ವಿಲ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಬಿಕಾಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ಎಲ್ಲಿಯೂ ಕಾಣ್ತಾ ಇಲ್ಲ. ಅರ್ಥ ಆಯ್ತಾ? ಫಿಕ್ಸ್ ಅಂತ ಕಾಣ್ತಾ ಇದೆ, ಫಿಕ್ಸ್ಡ್ ಮಾರ್ಕ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಫಿಕ್ಸ್ ನಮಗೆ ಎಲ್ಲಿಯೂ ಕಾಣ್ತಾ ಇಲ್ಲ. ಕರೆಕ್ಟಾ? ಸೊ ಹಾಗಾಗಿ ಆನ್ಸರ್ ಯಾವುದಾಗಿರಬೇಕು? ಇಂಟ್ಯಾಂಜಿಬಲ್ ಅಸೆಟ್ ಆಗಿರ್ತದೆ. Is it clear? Okay, coming to question number 8. Company is an artificial person. What is company ಅಂತೇಳಿ 1 ಮಾರ್ಕ್ ಅಥವಾ 2 ಮಾರ್ಕ್ದಾಗ ನಾನು ಕೊಟ್ಟಿದ್ದೀನಿ ನೋಡ್ರಿ, ಅಲ್ಲಿಯೂ ಕೂಡ ಇದನ್ನು ಬರೀಬೇಕಾಗ್ತದೆ ನೀವು. ಕಂಪನಿ ಈಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್. ಆರ್ಟಿಫಿಷಿಯಲ್ ಅಂದರೆ ಕೃತಕ ವ್ಯಕ್ತಿ ಅಂತ ಕರಿತೀವಿ. ಕಂಪನಿಯು ಕೂಡ ಒಬ್ಬ ಮನುಷ್ಯ ಇದ್ದಂಗೆ ಉಸಿರಾಡಲಿಕ್ಕೆ ಸಾಧ್ಯವಿಲ್ಲ, ನೋಡಲಿಕ್ಕೆ ಸಾಧ್ಯವಿಲ್ಲ, ಕಾಣಲಿಕ್ಕೆ ಸಾಧ್ಯವಿಲ್ಲ, ಆದರೆ ಅವನು ಕೂಡ ಒಂದು ಮನುಷ್ಯ. ಕಂಪನಿ ಕೂಡ ಒಂದು ಮನುಷ್ಯ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಅಂದರೆ ಈಗ ಹೂವು ಇರ್ತಾವಲ್ರಿ, ಪ್ಲಾಸ್ಟಿಕ್ದು. ನಾವು ಪ್ಲಾಸ್ಟಿಕ್ ಅಂತ ನೋಡ್ರಿ, ಪ್ಲಾಸ್ಟಿಕ್ ಹೂವು ಕೂಡ ಖರೆ ಹೂವಾಗತ್ತೇನೆ ಕಾಣ್ತಾವೆ, ಬಟ್ ಖರೆ ಅಲ್ಲ. ನೋಡ್ಲಿಕ್ಕೆ ಹೂವ ಥರನೇ, ಬಟ್ ಹೂವು ಅಲ್ಲ. ಅದೇ ರೀತಿ ಕಂಪನಿ ಕೂಡ ಮನುಷ್ಯನ ಥರ, ಬಟ್ ಮನುಷ್ಯ ಅಲ್ಲ. ಸೊ ಯಾವುದು ಈ ರೀತಿ ಇರ್ತದೆ, ಇದಕ್ಕೆ ನಾವು ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಆರ್ಟಿಫಿಷಿಯಲ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನಂಬರ್ 9. ಡಿಬೆಂಚರ್ಸ್ ಆರ್ ಶೋನ್ ಅಂಡರ್ ದಿ ಹೆಡ್. ಡಿಬೆಂಚರ್ಸ್ ಎಲ್ಲಿ ತೋರಿಸ್ತೀವಿ? ಡಿಬೆಂಚರ್ ಅನ್ನೋದು ಅಸೆಟ್ ಅಲ್ಲ, ಅದು ಲಯಬಿಲಿಟಿ. ಇಲ್ಲಿ ನಮ್ಗೆ ಲಯಬಿಲಿಟಿ ಕಾಣ್ತಾ ಇರೋದು ಒಂದು, ದಟ್ ಈಸ್ ನಾನ್ ಕರೆಂಟ್ ಲಯಬಿಲಿಟಿ. ಸ್ನೇಹಿತರೆ, ಇದು ಕೂಡ ನಾನು ಕೊಟ್ಟಿರುವಂಥ ಕ್ವಶನಲ್ಲಿ ಏನದ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಸೆಷನ್ ಅನ್ನು ನಾನು ತೆಗೆದು ನೋಡ್ರಿ. ಅಲ್ಲಿ ಒಂದು ಕ್ವಶನನ್ನು ಕೊಟ್ಟಿದ್ದೀನಿ ಎಕ್ಸಾಂಪಲ್ ಕ್ಯಾಟಗರಿಯಲ್ಲಿ, ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್. ಅಲ್ಲಿ ಮುಂದುಗಡೆ ಬರ್ದಿದ್ದೀನಿ ನಾನು ಡಿಬೆಂಚರ್ಸ್ ಅಂಥೇಳಿ, ಲಾಂಗ್ ಟರ್ಮ್ ಲೋನ್ಸ್ ಅಂಥೇಳಿ. ಸೊ ಅಲ್ಲಿ ಬರ್ತದೆ. ನೀವು ಯಾರಾದರೂ ಅದನ್ನು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ 100% ನೀವೆಲ್ಲ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿ ಹೋಗ್ತೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಕಂಪ್ಯಾರೇಟಿವ್ ಅನಾಲಿಸಿಸ್ ಈಸ್ ಆಲ್ಸೋ ನೋನ್ ಆಸ್. ಇಲ್ಲಿ ಒಂದು ಆಪ್ಷನ್ ಉಳಿತು, ಹಾರಿಜಾಂಟಲ್. ಲಾಸ್ಟ್ ಕ್ವಶನ್ ಪೇಪರ್ದ ಮಾಡಿ ನೋಡ್ರಿ, ಇದೇ ಕಂಪ್ಯಾರೇಟಿವ್ ಅಂದರೆ ಬಾಜು. ಸೊ ಬಾಜು ಅಂದಾಗ ಅದು ಹಾರಿಜಾಂಟಲ್, ಸಮತಲಾತ್ಮಕ ಅಂತ ಕರಿತೀವಿ. ಓಕೆ, ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್. ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಎಲ್ಲಿ ಕಾಣ್ತದ? ಇಲ್ಲಿ ಎಲ್ಲೆಲ್ಲಿ ಕಾಣ್ತದೆ ನೋಡ್ರಿ. ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್, ಕಾಮನ್ ಸೈಜ್ ಸ್ಟೇಟ್ಮೆಂಟು, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್. ಎಸ್, ಫ್ಲಕ್ಚುವೇಟಿಂಗ್ ಅಂದರೆ ಏನು? ಫ್ಲಕ್ಚುವೇಟಿಂಗ್ ಅಂದರೆ ಚೇಂಜ್ ಅಂತ ಕರಿತೀವಿ. ಏನು? ಚೇಂಜ್. ಸೊ ಇಲ್ಲಿ ಚೇಂಜ್ ಆಗ್ತಾ ಇರೋದು ಒಂದು ವರ್ಡ್ ಅದ, ಚೇಂಜಸ್. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಸೊ ಅದಕ್ಕೆ ನಾವು ಎಂತ ಕರಿತೀವಿ? ಅದೆಲ್ಲಿಗೆ ಮ್ಯಾಚ್ ಆಗಬೇಕು? ಜಸ್ಟ್ ಅ ಮಿನಿಟ್. ಅದು ಪಾಯಿಂಟ್ ನಂಬರ್ 3ಗೆ ಮ್ಯಾಚ್ ಆಗಬೇಕು.
ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಚೇಂಜಸ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಎಕ್ಸಿಕ್ಯೂಟರ್ಸ್ ಅಕೌಂಟ್. ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಯಾವಾಗ ಮಾಡ್ತೀವಪ್ಪ ಅಂದರೆ ಡೆತ್ ಆಫ್ ಎ ಪಾರ್ಟ್ನರ್ದಾಗ ನಾವು ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಇದೇ ಡಿಸಲ್ಯೂಷನ್ ಅಂದರೆ ಕಂಪ್ಲೀಟ್ಲಿ ಅಂಗಡಿಯನ್ನು ಬಂದ್ ಮಾಡೋದು, ಕ್ಲೋಸ್ ಮಾಡೋದು. ಡಿಬೆಂಚರ್ಸ್, ಡಿಬೆಂಚರ್ಸ್ ಡಿ ಇ ಬಿ ಈ ರೀತಿಯೂ ಮ್ಯಾಚ್ ಮಾಡಬಹುದು. ಶಾರ್ಟ್ಕಟ್ ಟೆಕ್ನಿಕ್ಸ್ ಯೂಸ್ ಮಾಡಬೇಕ್ರಿ, ವರ್ಕ್ ಸ್ಮಾರ್ಟ್. ಡಿಬೆಂಚರ್ಸ್ ಡಿ ಇ ಬಿ ಅಂದರೆ ಡಿಬೆಂಚರ್ಸ್, ಡಿ ಇ ಬಿ ಅಂದರೆ ಡೆಟ್. ಡಿಬೆಂಚರ್ಸ್ ಅಂದರೆ ನಥಿಂಗ್ ಬಟ್ ಡೆಟ್ ಅಂದರೆ ಏನು? ಕನ್ನಡದಲ್ಲಿ ಡೆಟ್ ಅಂದರೆ ಸಾಲ. ಸೊ ಡಿಬೆಂಚರ್ಸ್ ಅಂದರೆ ನಾವೆಂತ ಕರಿತೀವಿ? ಸಾಲ ಅಂತ ಕರಿತೀವಿ. ವೆರಿ ಸಿಂಪಲ್ ಅದ ಸ್ನೇಹಿತರೆ. ಅದಾದ ನಂತರ ವರ್ಟಿಕಲ್ ಎನಾಲಿಸಿಸ್. ವರ್ಟಿಕಲ್ ಎನಾಲಿಸಿಸ್ ಅಂದರೆ ಅದು ಎಲ್ಲಿ ಬರ್ತದೆ? ಕಾಮನ್ ಸೈಜ್ ಸ್ಟೇಟ್ಮೆಂಟ್ನಲ್ಲಿ ಬರ್ತದೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಗೆ ಹಾರಿಜಾಂಟಲ್ ಅಂತ ಕರಿತೀವಿ. ಅಂದಮೇಲೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಕಂಪಲ್ಸರಿ ವರ್ಟಿಕಲ್ ಅಂತ ಕರಿಬೇಕು. ಅಲ್ಲಿ ಇರುವ ಎರಡು ಸ್ಟೇಟ್ಮೆಂಟ್, ಒಂದು ಕಂಪ್ಯಾರಿಟಿವ್, ಒಂದು ಕಾಮನ್ ಸೈಜ್. ಕಂಪ್ಯಾರಿಟಿವ್ ಹಾರಿಜಾಂಟಲ್ ಅಂದಮೇಲೆ ಕಾಮನ್ ಸೈಜ್ ವರ್ಟಿಕಲ್ ಆಗಲೇಬೇಕು. ಇಸ್ ಇಟ್ ಕ್ಲಿಯರ್? ಓಕೆ, 1 ಮಾರ್ಕ್ ಕ್ಯಾಟಗರಿ ನೋಡ್ತೀನಿ ನಾನೀಗ. 1 ಮಾರ್ಕ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಎನಿ ಒನ್ ಫೀಚರ್ ಆಫ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್? ನೋ, ಇದು ಓದ್ಬೇಡ್ರಿ, ಬಿಕಾಸ್ ಇದು ಸಿಲೆಬಸ್ನ ಡಿಲೀಟ್ ಆಗ್ಯದ. ಗೇನ್ ರೇಷಿಯೋ ಈಕ್ವಲ್ಸ್ ಟು ಫಾರ್ಮುಲಾ ಕೊಟ್ಟೇನೆ ನೋಡ್ರಿ. 1 ಮಾರ್ಕ್ದ ಗೇನ್ ರೇಷಿಯೋ ಫಾರ್ಮುಲಾ ಕೊಟ್ಟಿದ್ದೀನಿ ನಾನು, ಮೀನಿಂಗ್ ಬರೋದು. ಗೇನ್ ರೇಷಿಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಇಲ್ಲಿ ಆನ್ಸರ್ ಟ್ರೂ ಆರ್ ಫಾಲ್ಸ್? ಎಸ್, 100% ಅದು ಟ್ರೂ ಅದ. ಎಕ್ಸ್ಪ್ಯಾಂಡ್ ಡಿ ಆರ್ ಆರ್ ಇದು ಕೂಡ ಕೊಟ್ಟಿದ್ದೀವಿ. ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಆಲ್ರೆಡಿ ಕೊಟ್ಟಿದ್ದೀನಿ. ನೇಮ್ ಎನಿ ಒನ್ ಟೈಪ್ ಆಫ್ ಸಾಲ್ವೆನ್ಸಿ ರೇಷಿಯೋ? ಎಸ್, ಡೆಫಿನೆಟ್ಲಿ. ಇದು ಕೂಡ 1 ಮಾರ್ಕ್ ಕ್ಯಾಟಗರಿಯಲ್ಲಿ ನಮ್ಮ ಕ್ವಶನ್ ಪೇಪರ್ ನಮ್ಮ PDF ದಾಗ ಅದ ರೀ. ಸಾಲ್ವೆನ್ಸಿ ರೇಷಿಯೋ ಒಂದು ಉದಾಹರಣೆ ಡೆಟ್ ಇಕ್ವಿಟಿ ರೇಷಿಯೋ ಅಂತಲೂ ಬರಿಬೋದು, ಡೆಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಅಂತಲೂ ಬರಿಬೋದು. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಕ್ಯಾಶ್ ಇನ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ? ಎಸ್, ಇದು ಕೂಡ ಕೊಟ್ಟಿರುವಂತಹ ಕ್ವಶನ್. ಒಂದು ನೋಡ್ರಿ, 1 ಮಾರ್ಕ್ದು ಎಲ್ಲ ಕ್ವಶನ್ ಪೇಪರ್ ಏನು ನಾನು ನೋಡ್ತಾ ಇದ್ದೀನಿ ಈಗ, ಎಲ್ಲವೂ ಕೂಡ ನಾನು ಕೊಟ್ಟಿದ್ದೀನಿ. ಇವನ್ನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಅವೇ ಕ್ವಶನ್ಸ್ ಇಲ್ಲಿ ಕಾಣ್ತಾ ಇದೆ. ಕರೆಕ್ಟಾ? ಆಪರೇಟಿಂಗ್ ಆಕ್ಟಿವಿಟಿಗೆ ಎಕ್ಸಾಂಪಲ್, ಆಪರೇಟಿಂಗ್ ಅಂದರೆ ಏನು? ಮೇನ್ ಆಕ್ಟಿವಿಟಿ, ಪ್ರೈಮರಿ ಆಕ್ಟಿವಿಟಿ ಅಂತ ಕರಿತೀವಿ. ಯಾವುದು ನಮ್ಮ ಮುಖ್ಯ ಚಟುವಟಿಕೆ? ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ನನ್ನ ಮುಖ್ಯ ಚಟುವಟಿಕೆ ಏನ್ರಿ? ಸೇಲ್ಸ್ ಮಾಡೋದು, ಮಾರಾಟ ಮಾಡೋದು. ಸೊ ಆಪರೇಟಿಂಗ್ ಆಕ್ಟಿವಿಟಿಗೆ ಒಂದು ಉದಾಹರಣೆ ಕ್ಯಾಶ್ ಸೇಲ್ಸ್ ಅಥವಾ ಸೇಲ್ಸ್ ಅಂತ ಬರೀಬಹುದು. ಇಸ್ ಇಟ್ ಕ್ಲಿಯರ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ಪೇಪರ್. 6 ಮಾರ್ಕ್ಸ್ 12 ಮಾರ್ಕ್ಸ್ ಬಿಟ್ಬಿಡ್ತೀನಿ ಸದ್ಯಕ್ಕೆ. ಓಕೆ, 1 ಮಾರ್ಕ್ನಲ್ಲಿ ಈಗ ನೆಕ್ಸ್ಟ್ ಕ್ವಶನ್ ಪೇಪರ್ ಯಾವುದು ಅಂತ ನೋಡೋದಾದರೆ ಒಂದು ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ ಅದರ ಇಲ್ಲಿ 2023 ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ ಇದು. ಸೊ ಇಲ್ಲಿಯೂ ಕೂಡ ಒಂದು ಕ್ವಶನ್ ನೋಡೋಣ. ಮಲ್ಟಿಪಲ್ ಚಾಯ್ಸ್ಗೆ ಬರ್ತೀನಿ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಟ್ರೀಟೆಡ್ ಆಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್? ರೀಕಾನ್ಸ್ಟಿಟ್ಯೂಷನ್ ಅಂದರೆ ಯಾವ್ಯಾವ್ದು ಬರ್ತದೆ ನೋಡ್ಕೊಂತ ಹೋದಾದರೆ ಅಡ್ಮಿಷನ್ ಕೂಡ ರೀಕಾನ್ಸ್ಟಿಟ್ಯೂಷನ್. ರೀಕಾನ್ಸ್ಟಿಟ್ಯೂಷನ್ ಅಂದರೆ ಏನ್ರಿ ಸರ? ರೀಕಾನ್ಸ್ಟಿಟ್ಯೂಷನ್ ಅಂದರೆ ಪುನರ್ರಚನೆ, ಮತ್ತೊಂದು ಸಲ ರಚನೆ ಮಾಡೋದು, ಪುನರ್ ಸ್ಥಾಪನೆ ಮಾಡೋದು, ಎಲ್ಲ ಹೊಸದಾಗಿ ಪ್ರಾರಂಭ ಮಾಡೋದು. ಅಡ್ಮಿಷನ್ ಯಾರೋ ಒಬ್ರು ಬಂದರು, ಚೇಂಜ್ ಆಗ್ತದೆ, ಎಲ್ಲವೂ ಕೂಡ ಬದಲಾಗ್ತದೆ. ಯಾರೋ ಒಬ್ಬರು ರಿಟೈರ್ ಆಗಿ ಹೋದರು, ಬದಲಾಗ್ತದೆ. ಪ್ರಾಫಿಟ್ ರೇಷಿಯೋ ಚೇಂಜ್ ಆಯಿತು, ಚೇಂಜ್ ಅಲ್ಲಿ ಹೇಳಾಕತ್ತಾರೆ, ಬದಲಾಗ್ತದೆ. ಸೊ ಬದಲಾವಣೆಗೆ ನಾವು ರೀಕಾನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದಾಗಿರಬೇಕು? ಆಲ್ ಆಫ್ ದಿ ಅಬೋ, ಎಲ್ಲವೂ ಕೂಡ ರೀಕಾನ್ಸ್ಟಿಟ್ಯೂಷನ್ನಲ್ಲಿ ಬರ್ತದೆ. ಓಕೆ, ಕಮಿಂಗ್ ಟು ನೆಕ್ಸ್ಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮೇ ಟೇಕ್ ಪ್ಲೇಸ್ ಇನ್ ಎನಿ ಆಫ್ ದಿ ಫಾಲೋವಿಂಗ್ ವೇಸ್. ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಮಿಸ್ಟೇಕ್ ಆದಂಗೆ ನನಗೆ ಅನಿಸ್ತದೆ. ಬಿಕಾಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವೆಲ್ಲ ವಿಧಗಳಲ್ಲಿ ಆಗಬಹುದು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಅವರು. ಡಿಸಲ್ಯೂಷನಿಗೆ ಕೊಟ್ಟಿರುವಂಥ 4 ಆಪ್ಷನ್ ಪ್ರಕಾರ ಆಗ್ತದೆ. ಬಟ್ ಇಲ್ಲಿ ಮೋಸ್ಟ್ ಮ್ಯಾಚಿಂಗ್ ಕ್ವಶನ್, ಮ್ಯಾಚಿಂಗ್ ಆನ್ಸರ್ ಯಾವುದಪ್ಪ ಅಂದರೆ ನೋಡ್ರಿ, ಡಿಸಲ್ಯೂಷನ್ ಅಗ್ರಿಮೆಂಟ್ನೂ ಆಗ್ಬೋದು, ಕಂಪಲ್ಸರಿ ಡಿಸಲ್ಯೂಷನ್ನು ಆಗ್ಬೋದು, ಡಿಸಲ್ಯೂಷನ್ ಬೈ ಕೋರ್ಟ್ನೂ ಆಗಬಹುದು. ವೇಟ್, ಕ್ವಶನ್ ರಾಂಗ್ ಅಲ್ಲ, ಕ್ವಶನ್ ಇಸ್ ಕರೆಕ್ಟ್. ಕ್ವಶನ್ ಕರೆಕ್ಟ್ ಅದ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಟೇಕ್ ಪ್ಲೇಸ್ ಇನ್ ಎನಿ ಆಫ್ ದಿ ಫಾಲೋವಿಂಗ್ ವೇಸ್: ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್, ಡಿಸಲ್ಯೂಷನ್ ಬೈ ಕಂಪಲ್ಸರಿ, ಡಿಸಲ್ಯೂಷನ್ ಬೈ ಕೋರ್ಟ್. 3 ಆಪ್ಷನ್ಸ್ ಕರೆಕ್ಟ್ ಅದಾವೆ. ಬಟ್ ಡೆತ್ ಆಫ್ ಎ ಪಾರ್ಟ್ನರ್ದಾಗ ಏನಾಗ್ತಾ ಇದೆಯಪ್ಪ ಅಂದರೆ, ಡೆತ್ ಆಫ್ ಎ ಪಾರ್ಟ್ನರ್ನಲ್ಲಿ ಡಿಸಲ್ಯೂಷನ್ ಆಗ್ತಾ ಇಲ್ಲ. ಬಿಕಾಸ್ 4 ಜನ ಪಾರ್ಟ್ನರ್ಸ್ ಅದಾರ ರೀ. ಬಾಳು ಆ್ಯಂಡ್ ಕಾಳು ಅಂಥೇಳಿ 2 ಜನ ಪಾರ್ಟ್ನರ್ಸ್ ಅದಾರ ಅನ್ಕೋನು. 3 ಜನ ಅದಾರ, ಬಾಳು, ಕಾಳು ಆ್ಯಂಡ್ ಮಲ್ಲು. ಮಲ್ಲು, ಬಾಳು, ಕಾಳುದಲ್ಲೇ ಕಾಳು ಸತ್ತ ಅಂತ ಅನ್ಕೊಡ್ರಿ. ಕಾಳು ಸತ್ತ ಅಂದಾಗ ಉಳಿದ್ರೆ ಯಾರ್ರಿ? ಬಾಳು ಮತ್ತು ಮಲ್ಲು. ಈಗ ಬಾಳು ಮತ್ತು ಮಲ್ಲು 4 ಮಂದಿ ಡಿಸಾಲ್ವ್ ಮಾಡ್ತಾರೆ ಅನ್ಕೊಳ್ತೀರಿ? ಇಲ್ಲ, ಕಳ್ಳು ಸತ್ರಿ, ಸತ್ರಿ, ಬಿಸ್ನೆಸ್ ಚಾಲೂ ಆಗತ್ತೈತಿ. ಇವ್ರು ಬರದಾರಲ್ಲ, ಅವರಿಬ್ರು ನಡ್ಸ್ಕೊಂಡು ಹೋಗ್ತಾರೆ. ಸೊ ಡಿಸಾಲ್ವ್ ಆಗ್ತಾ ಇಲ್ಲ. ಹಾಗಾದರೆ ಡೆತ್ ಆಫ್ ದಿ ಪಾರ್ಟ್ನರ್ದು ಡಿಸಲ್ಯೂಷನ್ದಲ್ಲಿ ಬರಲ್ಲ. ಬಟ್ ಒಂದ್ಸಲ ಸೂಕ್ಷ್ಮವಾಗಿ ಕ್ವಶನನ್ನು ನೋಡ್ರಿ ನೀವು. ಕ್ವಶನ್ ಏನು ಕೇಳ್ತಾ ಇದೆ ಅಂತ ಅಂದೇಳಿ, ಇಲ್ಲಿ ಕ್ವಶನ್ ಏನು ಕೇಳಾಕತ್ತಾರಪ್ಪ ಅಂದರೆ ಅವರು, ಜಸ್ಟ್ ಅ ಮಿನಿಟ್, ಕ್ವಶನ್ ಏನು ಕೇಳಾಕತ್ತಾರ ಅಂದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವೆಲ್ಲ ವಿಧಗಳಲ್ಲಿ ಆಗಬಹುದು. ಸೊ ಡಿಸಲ್ಯೂಷನ್ ರೀತಿಯಲ್ಲೂ ಆಗ್ಬೋದು, ಬೈ ಅಗ್ರಿಮೆಂಟ್, ಬೈ ಡಿಸಲ್ಯೂಷನ್, ಬೈ ಕೋರ್ಟ್. ಸೊ ಸ್ಟಿಲ್ ಕ್ವಶನ್ ಇಸ್ ರಾಂಗ್ ಓನ್ಲಿ, ಬಿಕಾಸ್
ಇನ್ ವಿಚ್ ಪ್ಲೇಸ್ ಇಟ್ ಡಸಂಟ್ ಟೇಕ್ ಪ್ಲೇಸ್, ಯಾವ ಪ್ಲೇಸ್ನಲ್ಲಿ ಇದು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಬೇಕಾಗಿತ್ತು. ಅವಾಗ ಡೆತ್ ಆಫ್ ದಿ ಪಾರ್ಟ್ನರ್ ಅಂತ ಬರ್ತದೆ. ಡೆತ್ ಆಫ್ ದಿ ಪಾರ್ಟ್ನರ್ದಾಗ ಫರ್ಮ್ ಡಿಸಾಲ್ವ್ ಆಗಂಗಿಲ್ಲ ರೀ, ಉಳ್ಕಿದ ಕಡೆ ಡಿಸಾಲ್ವ್ ಆಗಬಹುದು. ಸೊ ಇಲ್ಲಿ ಕ್ವಶನ್ ಫ್ರೇಮಿಂಗ್ ರಾಂಗ್ ಅದ. ಆಪ್ಷನ್ ಡೆತ್ ಆಫ್ ದಿ ಪಾರ್ಟ್ನರ್ ಆನ್ಸರ್ ಆಗದ ಅವ್ರ ಕ್ವಶನ್ ಪ್ರಕಾರ. ಬಟ್ ಕ್ವಶನ್ ಫ್ರೇಮ್ ಯಾವ ರೀತಿ ಆಗಿರ್ಬೇಕಪ್ಪ ಅಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ವೇಸ್. ಸತ್ತಾಗ ಡಿಸಾಲ್ವ್ ಆಗಂಗಿಲ್ಲ, ಉಳ್ಕಿದವ್ರು ನಡ್ಸ್ಕೊಂಡು ಹೋಗ್ತಾರೆ. ಕ್ವಶನ್ ಪ್ರಿಂಟಿಂಗ್ ಮಿಸ್ಟೇಕ್ ಅದ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ನೋಡ್ರಿ. ಇಶ್ಯೂಡ್ ಕ್ಯಾಪಿಟಲ್ ಇಸ್ ಪಾರ್ಟ್ ಆಫ್ ಎಸ್. ಜಸ್ಟ್ ನಾವು ಇದೇ ಅಗ್ರಿ ಮಾಡಿದ್ವಿ. ದೇರ್ ಆರ್ 3 types, 5 types ಆಫ್ ಕ್ಯಾಪಿಟಲ್: ಅಥರೈಸ್ಡ್ ಕ್ಯಾಪಿಟಲ್, issued capital, subscribed capital, called up capital and paid up capital. Paid up capital is part of called up is part of subscribed is part of issued is part of authorized. ಇಲ್ಲದ issued capital is part of authorized. ಇದೇಗೂ ಕೂಡ ಡಿಸ್ಕಸ್ ಮಾಡಿದ್ವಿ, ಇದು ನೆನ್ಪಿಟ್ಕೊಳ್ರಿ. 100% ಇದು ಕ್ವಶನ್ ಬರುವಂಥ ಸಾಧ್ಯತೆ ಹೆಚ್ಚದ. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 4. ಫಿಕ್ಸ್ಡ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್. ಯಾವ ಫಿಕ್ಸ್ಡ್ ಅಸೆಟ್ಸ್ ಒಳಗೆ ಬರಂಗಿಲ್ಲ? ಮಷಿನರಿ, ಯಸ್ ಇಟ್ ಈಸ್ ಅ ಫಿಕ್ಸ್ಡ್ ಅಸೆಟ್. Building, it is also a fixed asset. Inventories, sir, inventories ಅಂದ್ರೆ ಏನು? Inventories in the sense it is called as stock. Inventory ಅಂದ್ರೆ stock. Furniture ಅದು ಕೂಡ fixed assets. So machinery, building, furniture ಇವು ಮೂರು fixed assets. ಹಾಗಾಗಿ fixed assets ನಲ್ಲಿ ಬರದೇ ಇರೋದು ಯಾವುದಪ್ಪ ಅಂದರೆ inventories. Coming to question number 5. To solvency ratio. ವಿದ್ಯಾರ್ಥಿಗಳೇ, ಇದನ್ನು ನಾನು 1 ಮಾರ್ಕ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೀನಿ ನೋಡ್ರಿ. ಎಕ್ಸಾಂಪಲ್ಸ್ ಆಫ್ ಸಾಲ್ವೆನ್ಸಿ ರೇಷಿಯೋ ಅಂತೇಳಿ 2 ರೇಷಿಯೋಸನ್ನು ಬರ್ತಿದ್ದೀನಿ. ಒಂದು ಡೆಟ್ ಇಕ್ವಿಟಿ ರೇಷಿಯೋ ಮತ್ತು ಡೆಟ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಅಂತ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಡೆಟ್ ಇಕ್ವಿಟಿ ರೇಷಿಯೋ ಒಂದೇ ರೀ, ದಟ್ ಈಸ್ ಆಪ್ಷನ್ ಸಿ. ಸೊ ಅದ್ರ ಮೇಲೆ ಗೊತ್ತಾಗ್ಬಿಡಬೇಕು ಯಾವುದು ಡೆಟ್ ಇಕ್ವಿಟಿ ರೇಷಿಯೋ ಆ್ಯಂಡ್ ಪ್ರೊಪ್ರೈಟರಿ ರೇಷಿಯೋ ಆರ್ ಸಾಲ್ವೆನ್ಸಿ ರೇಷಿಯೋ. ಸಾಲ್ವೆನ್ಸಿ ರೇಷಿಯೋ 1 ಮಾರ್ಕ್ ಕೊಟ್ಟಿದ್ನಲ್ಲ, ನೀವು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿಯೂ ಕೂಡ ಸಾಲ್ವ್ ಮಾಡ್ತೀರಿ. 1 ಮಾರ್ಕ್ ಕ್ಯಾಟಗರಿನ ಏನು ಕೊಟ್ಟಿದ್ದೀನಿ ಅಲ್ಲೇನ ನೀವು ಏನು ಮಾಡ್ತಾ ಇದ್ದೀರಿ, ಅದರ ಬೇಸ್ ಮೇಲೆ 5 ಇವು ಮಾಡ್ತಾ ಇದ್ದೀರಿ. ಯಾವ 1 ವರ್ಡ್ 1 ಸೆಂಟೆನ್ಸ್, ಎಕ್ಸಾಂಪಲ್, ಎಕ್ಸ್ಪಾಂಡ್, ಅವು ಅಂತೂ 5 ಸಿಗಾಕತ್ತಾವ ನಿಮಗೆ. ಆ 5 ಸಿಗುತ್ತಲ್ದ ಮ್ಯಾಚ್ ದಿ ಫಾಲೋವಿಂಗ್, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಇಲ್ಲೊಂದು 10 ಸಿಗಾಕತ್ತವ್ರಿ ನಿಮಗೆ. ಸೊ ನಾನು ಏನು ಕಳಿಸಿದ್ದೀನಿ PDF ಅಲ್ಲಿಂದ ಒಂದು 10-12 ಕ್ವಶನ್ ನಿಮ್ಗೆ ಆರಾಮ್ಸೆ ಸಿಕ್ಬಿಡ್ತದೆ. 10-12 ಮಾರ್ಕ್ಸ್ ಆರಾಮ್ಸೆ ಸಿಗ್ತಾ ಇದೆ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರ್ತೀನಿ ನಾನೀಗ. ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರೋದಾದರೆ ಫಸ್ಟ್ ಕ್ವಶನ್, ಸಬ್ಸ್ಕ್ರಿಪ್ಷನ್ ಇಸ್ ಆ್ಯನ್ಯುವಲ್ ಫೀ. ಇದು ಬೇಡ, ಬಿಕಾಸ್ ಇದು ಕ್ಯಾನ್ಸಲ್ ಆಗಿದೆ, ಇದು ನಾಟ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಬಿಟ್ಬಿಡ್ರಿ. ಕ್ವಶನ್ ನಂಬರ್ 7. ಡ್ಯಾಶ್ ಇಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕಂಟಿನ್ಯೂವಿಂಗ್ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಒಂದನ್ನು ಅರ್ಥ ಮಾಡ್ಕೊರಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕಂಟಿನ್ಯೂ ಮಾಡಬೇಕಾದ್ರೆ ನಾವು ಯಾವ ರೇಷಿಯೋ ಯೂಸ್ ಮಾಡ್ತೀವಿ? ನ್ಯೂ ರೇಷಿಯೋವನ್ನು ಯೂಸ್ ಮಾಡ್ತೀರಿ. ಗುಡ್ವಿಲ್ ಈಸ್ ಆಲ್ವೇಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಅಂತ ಕೇಳಿದಾಗ ಸ್ಯಾಕ್ರಿಫೈಸ್ ರೇಷಿಯೋ. ಗುಡ್ವಿಲ್ ಈಸ್ ಆಲ್ವೇಸ್ ಕಾಂಪೆನ್ಸೇಟೆಡ್ ಇನ್ ಅಂತ ಕೇಳಿದಾಗ ಗೇನ್ ರೇಷಿಯೋ. ಆ್ಯಂಡ್ ಗುಡ್ವಿಲ್ ಈಸ್ ಆಲ್ವೇಸ್ ಅಡ್ಜಸ್ಟೆಡ್ ಇನ್ ನ್ಯೂ ರೇಷಿಯೋ. ಇಲ್ಲೇನು ಹೇಳತ್ತ ನಾವು ಅಡ್ಜಸ್ಟ್ಮೆಂಟ್ ಯಾವ ರೇಷಿಯೋದಾಗ ಮಾಡ್ತೀವಿ? ನ್ಯೂ ರೇಷಿಯೋದಾಗ ಮಾಡ್ತೀವಿ ಕಂಪಲ್ಸರಿ. ಕಮಿಂಗ್ ಟು ಕ್ವಶನ್ ನಂಬರ್ 8. ಪ್ರಾಫಿಟ್ ಆನ್ ಫಾರ್ಫೀಚರ್ ಆಫ್ ಶೇರ್ಸ್ ಇಸ್ ಟ್ರಾನ್ಸ್ಫರ್ ಟು. ಇದನ್ನು ಕೂಡ ನಾನು ಮಾಡಿದ್ದೀನಿ. ಎಲ್ಲಿ? ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂ ಅಲ್ಲಿ ಮಾಡಿ ನೋಡ್ರಿ. ಎಂಟ್ರಿ ನಂಬರ್ 9 ಲಾಸ್ಟ್ ಎಂಟ್ರಿ. ಫಾರ್ಫೀಚರ್ದಾಗ ಏನು ರೊಕ್ಕ ಉಳಿತಾವಲ್ಲ ಆ ರೊಕ್ಕ ಎಲ್ಲಿ ಕಳಿಸ್ತೀವಿ? ಫಾರ್ಫೀಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಕ್ರೆಡಿಟ್ ಅಲ್ಲಿ ಕಳಿಸ್ತೀವಿ ನೋಡ್ರಿ. ಅದಾದ ನಂತರ ಕ್ವಶನ್ ನಂಬರ್ 9. ಫಿಕ್ಸ್ಡ್ ಅಸೆಟ್ಸ್ ಆರ್ ಕ್ಲಾಸಿಫೈಡ್ ಆಸ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ವಿದ್ಯಾರ್ಥಿಗಳೇ, ನಾನೇನೀಗ ರಿವಿಷನ್ ಮಾಡ್ತಾ ಇದ್ದೀನಿ, ನಾನು ಏನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಇದಷ್ಟೇ ನೀವು ತಪ್ಪದೆ ನೋಡಿದ್ರೆ 100% ಮೋರ್ ದೆನ್ 65 ತೊಗೋತೀರಿ ನೀವು. 60-65+, 80 ಔಟ್ ಆಫ್ 80 ತೊಗೋಬೋದು ಮನಸ್ಸು ಮಾಡಿದ್ರೆ. 60-65+ ಅಂದ್ರೆ ಡೆಫಿನೆಟ್ಲಿ ಇಷ್ಟು ಮಾರ್ಕ್ ಬಂದ್ಬಿಡ್ತಾವೆ ನೋಡ್ರಿ. ಏನು ಕ್ವಶನ್ ಪೇಪರ್ಸ್ ಮಾಡಿದ್ದೀನಿ, ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಇಷ್ಟು ಮಾಡ್ಕೊಂಡು ಹೋದ್ರೂ ಸಾಕು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನಂಬರ್ 10. ದ ಟರ್ಮ್ ಫೈನಾನ್ಷಿಯಲ್ ಅನಾಲಿಸಿಸ್ ಇನ್ಕ್ಲೂಡ್ಸ್ ಬೋತ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಇದೀಗ ಕೂಡ ಬಂದಿತ್ತಿದು. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಬೋತ್ ಕಾಂಪ್ಲಿಮೆಂಟ್ರಿ. ಅನಾಲಿಸಿಸ್ ಇಲ್ಲದೆ ಇಂಟರ್ಪ್ರಿಟೇಷನ್ ಇಲ್ಲ, ಇಂಟರ್ಪ್ರಿಟೇಷನ್ ಇಲ್ಲದೆ ಅನಾಲಿಸಿಸ್ ಇಲ್ಲ. ಓಕೆ, ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್ ಕ್ಯಾಟಗರಿ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಬಿಟ್ಟುಬಿಡ್ರಿ, ಅದು ನಮ್ಮ ಸಿಲೆಬಸ್ನಲ್ಲಿ ಇಲ್ಲ. ತೆಗೆದಾರ ಅದನ್ನು. ಕರೆಂಟ್ ಅಕೌಂಟ್ ನಾವು ಯಾವಾಗ ಮಾಡ್ತೀವಿ? ಯಾವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಫಿಕ್ಸ್ ಇರ್ತದೆ. ಇದು 1 ಮಾರ್ಕ್ 2 ಮಾರ್ಕ್ ಕೊಟ್ಟೆ ನಾನು. ಕಂಪ್ನೀಸ್ ಆ್ಯಕ್ಟ್ ಅಂದಾಗ ಒಂದು ಇಯರ್ ಇರಬೇಕು, 2013. ಶೇರ್ ಕ್ಯಾಪಿಟಲ್ ವೆರಿ ಸಿಂಪಲ್. ಎಲ್ಲಿ ಬರ್ತದೆ? ಶೇರ್ ಹೋಲ್ಡರ್ಸ್ ಫಂಡ್ ಒಳಗಡೆ ಬರ್ತದೆ. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂದಾಗ ಅದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇನ್ವೆಸ್ಟಿಂಗ್ ಆಕ್ಟಿವಿಟಿ, ಆಪರೇಟಿಂಗ್ ಆಕ್ಟಿವಿಟಿ ಎಕ್ಸಾಂಪಲ್ ಬರ್ತಾ ಇದೆ. ಮೀನಿಂಗ್ ಕೇಳ್ತಾ ಇದ್ದಾರೆ, ಟ್ರೂ ಆರ್ ಫಾಲ್ಸ್ ಕೇಳ್ತಾ ಇದ್ದಾರೆ. ಸೊ ಅದನ್ನು ಕಂಪಲ್ಸರಿ ಓದ್ರಿ. ಅದು ಕೂಡ 1 ಮಾರ್ಕ್ದಾಗ ಕೊಟ್ಟಿದ್ದೀನಿ ನಾನು. PDF ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ, ಅದನ್ನು ಓದ್ರಿ. ಓಕೆ, ಎಸ್.
ಕಮಿಂಗ್ ಟು ನೆಕ್ಸ್ಟ್ ಆನ್ಸರ್ ದಿ ಫಾಲೋಯಿಂಗ್ 1 ಮಾರ್ಕ್ ಕ್ಯಾಟಗರಿ. ಇದು ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಕ್ರಾಸ್ ವೆರಿಫೈ ಮಾಡ್ತಾ ಇದ್ದೀವಿ. 1 ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡಿಡ್ ಎಸ್ ಕೊಟ್ಟಿದ್ದೀನಿ ನಾನು. ನೇಚರ್ ಆಫ್ ಬಿಸ್ನೆಸ್, ಆಮೇಲೆ ಲೊಕೇಶನ್ ಆಫ್ ಬಿಸ್ನೆಸ್, ನೇಮ್ ಆಫ್ ದಿ ಪಾರ್ಟ್ನರ್ಸ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ದಿ ಪಾರ್ಟ್ನರ್ಸ್, ಈ ರೀತಿ ಕೊಟ್ಟಿದ್ದೀನಿ ನೋಡ್ರಿ. ಆಮೇಲೆ ಪೀರಿಯಡ್ ಆಫ್ ಬಿಸ್ನೆಸ್, ಇವೆಲ್ಲವೂ ಕೂಡ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಬರುವಂಥದ್ದು. ಸೊ ಫಸ್ಟ್ ಕ್ವಶನ್ ಕೂಡ ನಾವು ಕವರ್ ಮಾಡಿದ್ದೀವಿ. ಗಿವ್ ಎನಿ 1 ರೀಸನ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ನಾನು ಇದು ಕೊಟ್ಟಿನಿ, ಏನೋ ಸರ್ಕಮ್ಸ್ಟಾನ್ಸಸ್ ವೇರ್ ಪಾರ್ಟ್ನರ್ ರಿಟೈರ್ಸ್, ಇದು ನಾನು ಕೊಟ್ಟಿಲ್ಲಾಗಿದ್ನಿ. ಸೊ ಇದನ್ನು ಆನ್ಸರ್ ನಿಮಗೆ ಬೇಕಾದರೆ ಅಡ್ಮಿಷನ್ ಯಾವಾಗ ಮಾಡ್ತೀವಿ, ಅಡ್ಮಿಷನ್ ಯಾಕೆ ಮಾಡ್ತೀವಿ ಅಂತ ಕೇಳಕತ್ತಾರೆ. ಅಡ್ಮಿಷನ್ ಯಾಕೆ ಮಾಡ್ತೀವಪ್ಪ ಅಂದರೆ ಯಾವಾಗ ನಮಗೆ ಕ್ಯಾಪಿಟಲ್ ಕಡಿಮೆ ಬೀಳ್ತದೆ. ಇಫ್ ವಿ ರಿಕ್ವೈರ್ ಮೋರ್ ನಂಬರ್ ಆಫ್ ಕ್ಯಾಪಿಟಲ್, ಮೋರ್ ಅಮೌಂಟ್ ಆಫ್ ಕ್ಯಾಪಿಟಲ್, ನ್ಯೂ ಪಾರ್ಟ್ನರ್ ಇಸ್ ಅಡ್ಮಿಟೆಡ್ ಇನ್ ಆರ್ಡರ್ ಟು ಇನ್ಕ್ರೀಸ್ ದಿ ಎಫಿಷಿಯನ್ಸಿ. ಇನ್ಕ್ರೀಸ್ ಎಫಿಷಿಯನ್ಸಿ ಆಗ್ಬೋದು, ಟು ಬ್ರಿಂಗ್ ನ್ಯೂ ಕ್ಯಾಪಿಟಲ್ ಆಗ್ಬೋದು, ಟು ಬ್ರಿಂಗ್ ನ್ಯೂ ಅಸೆಟ್ಸ್ ಆಗಿರ್ಬೋದು, ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೋತೀವಿ. ಹೂ ಈಸ್ ಆನ್ ಎಕ್ಸಿಕ್ಯೂಟರ್, ಇದು ಕೂಡ ಕೊಟ್ಟಿದ್ದೀನಿ ನಾನು. ಎಕ್ಸಿಕ್ಯೂಟರ್ ಈಸ್ ಅ ಲೀಗಲ್ ರಿಪ್ರೆಸೆಂಟೇಟಿವ್. ದಿಸ್ ವರ್ಡ್ ಈಸ್ ಇಂಪಾರ್ಟೆಂಟ್. ಕಾನೂನಾತ್ಮಕ ಪ್ರತಿನಿಧಿ ಅಂತ ಕರಿತೀವಿ. ಲೀಗಲ್ ರಿಪ್ರೆಸೆಂಟೇಟಿವ್ ಆಫ್ ಹೂಮ್? ಲೀಗಲ್ ರಿಪ್ರೆಸೆಂಟೇಟಿವ್ ಆಫ್ ಅ ಡಿಸೀಸ್ಡ್ ಪಾರ್ಟ್ನರ್. ಡಿಸೀಸ್ಡ್ ಅಂದರೆ ಸತ್ತಂತಹ ಪಾಲುದಾರ, ಸತ್ತಂತಹ ಪಾಲುದಾರನ ಪ್ರತಿನಿಧಿ ಆಗಿರ್ತಾನೆ ಅವನು. 15th, ಡಿವೆಂಚರ್ ಇಸ್ ಅ ಪಾರ್ಟ್ ಆಫ್ ಓನ್ಡ್ ಕ್ಯಾಪಿಟಲ್. ಇದೇ ಹೇಳಿದ್ನಿ ನೋಡ್ರಿ ತಮ್ಮ ಹೊಡ್ರೆ, DEB ಡೆಬ್ಟ್. ಡೆಟ್ ಅಂದರೆ ಸಾಲ, ಡಿಬೆಂಚರ್ ಅಂದರೆ ಡೆಟ್ ಅಂದರೆ ಸಾಲ. ಸಾಲ ಅನ್ನೋದು ಓನ್ಡ್ ಕ್ಯಾಪಿಟಲ್ ಹಾಕತ್ತಾರ ಅವರು. ಓನ್ ಅಂದರೆ ಸ್ವಂತ. ಸಾಲ ಯಾವಾಗ ನಮ್ದು ಸ್ವಂತ ಆಗ್ತೈತ್ರಿ? ಸಾಲ ಅನ್ನೋದು ಓನ್ಡ್ ಅಲ್ಲ, ಅದು ಬಾರೋಡ್ ಕ್ಯಾಪಿಟಲ್, ಅಂದರೆ ಬೇರೆಯವ್ರ ಕಡೆಯಿಂದ ಬಾರೋ ಮಾಡಿಕೊಂಡಿರೋದು, ಇಸ್ಕೊಂಡಿರುವಂತಹ ಕ್ಯಾಪಿಟಲ್. ಹಾಗಾಗಿ ಇಲ್ಲಿ ಆನ್ಸರ್ ಏನಾಗ್ತದೆ? ಫಾಲ್ಸ್. ಡಿಬೆಂಚರ್ಸ್ ಡೆಟ್ ಅಂದರೆ ಸಾಲ ಅಂದರೆ ಹೊರಗಿಂದು, ಸ್ವಂತ ಅಲ್ಲ. ಓಕೆ, ಎಕ್ಸ್ಪಾಂಡ್ ICAI, ಇದು ಕೂಡ ಕೊಟ್ಟಿದ್ದೀವಿ, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಸೊ ಇಲ್ಲಿಗೆ 3ನೇ ಕ್ವಶನ್ ಪೇಪರನ್ನು ಮುಗಿಸ್ತಾ ಇದ್ದೀನಿ. ಇನ್ನು 4ನೇ ಕ್ವಶನ್ ಪೇಪರ್ ನೋಡುವ ಯಾವುದಪ್ಪ ಅಂದರೆ ಇಲ್ಲಿ 4ನೇದು ಇಲ್ಲಿ ಆ್ಯನ್ಯುವಲ್ ಎಕ್ಸಾಮ್ 2022. ಸ್ನೇಹಿತರೆ, ಈ ಕ್ವಶನ್ ಪೇಪರನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ಬಿಕಾಸ್ 2022 ಹೋದ ವರ್ಷ ಬಿಟ್ಟು ಹೋದ ವರ್ಷ ಇತ್ತು, ಅಲ್ಲಿ ಸಿಲೆಬಸ್ ಈ ಪ್ರಕಾರ ಇಲ್ಲ. ಸೊ ಹಾಗಾಗಿ ಇದನ್ನು ಓದಿ ಕೂಡ ಅಷ್ಟು ಇಂಪಾರ್ಟೆಂಟ್ ಅನಿಸ್ಲಿಕ್ಕಿಲ್ಲ. ಸೊ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ನಮಗೆ ಬೇಡ ಅಂಥೇಳಿ ನಮ್ಮ ಒಂದು ಅನಿಸಿಕೆ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಕ್ವಶನ್ ಪೇಪರ್ ನಾನು ನೋಡ್ತೀನಪ್ಪ ಅಂದರೆ ಅಕೌಂಟೆನ್ಸಿಯಲ್ಲಿ ಈಗ 2006 to 2023 ಅಂತೇಳಿ ಏನು ಬರ್ತದ, ಇದರೊಳಗೆ 3 ಕ್ವಶನ್ ಪೇಪರ್ಸ್ ನೋಡಿದ್ವಿ. ಆ್ಯನ್ಯುವಲ್ ಎಕ್ಸಾಮ್ 2023ಗೆ ಬರ್ತೀನಿ ನಾನು. ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ 2023. ಈ ಬಹುಶಃ ನಾವು ಇದನ್ನು ಕೂಡ ಆಲ್ರೆಡಿ ನೋಡಿದ್ದೀವಿ. ಫಸ್ಟ್ ಕ್ವಶನ್ ಪೇಪರ್ ನಾನು ನೋಡಿದ್ದೇನೆ, ಇದು ಇತ್ತು. ಸೊ ಹಾಗಾಗಿ ಇದು ಕೂಡ ಬೇಡ ಅಂತ ನನ್ನ ಒಂದು ಅಭಿಪ್ರಾಯ. ಜಸ್ಟ್ ಅ ಮಿನಿಟ್. ಈಗ ಸೆಕೆಂಡ್ PUC ಅಕೌಂಟೆನ್ಸಿ ಪ್ರಿಪ್ರೇಟ್ರಿಯನ್ನು ನೋಡುವಂಥ ಕೆಲಸ ಮಾಡ್ತೀನಿ. ಒಂದು ಪ್ರಿಪ್ರೇಟ್ರಿ ಕ್ವಶನ್ ಪೇಪರ್ ಅದ ಇಲ್ಲಿ. ಓಕೆ, ಇದು ಕೂಡ ಹಳೆ ಪ್ಯಾಟರ್ನ್ದಾಗದ. ಸೊ ಇದು ಕೂಡ ಬೇಡ. ಆಲ್ರೆಡಿ 3 ಕ್ವಶನ್ ಪೇಪರ್ ಮಾಡಿದ್ದೀನಿ, ನೆನಪಿರಲಿ. ಸೊ ಇದು ಬೇಡ. ಓಕೆ, ಮಾಡಲ್ ಕ್ವಶನ್ ಪೇಪರ್ಗೆ ಬರ್ತೀನಿ ನಾನು. ಮಾಡಲ್ ಕ್ವಶನ್ ಪೇಪರ್ ಇದು ಕರ್ನಾಟಕ ಗೌರ್ಮೆಂಟಿಂದ ಬಂದಿರೋದು. 2023-24ಗೆ ಬಂದಿರೋದು. ಇದೇ ವರ್ಷ ಬಂದಿರೋದು. 80 ಮಾರ್ಕ್ಸ್ಗೆ ಅದ ನೋಡ್ರಿ. ಸೊ 80 ಮಾರ್ಕ್ಸ್ಗೆ ಇರುವಂಥ ಮಾಡಲ್ ಕ್ವಶನ್ ಪೇಪರ್ ನೋಡ್ತೀನಿ. ಮಲ್ಟಿಪಲ್ ಚಾಯ್ಸ್ಗೆ ಬರ್ತೀನಿ. ಇನ್ ಆರ್ಡರ್ ಟು ಫಾರ್ಮ್, ನೆನಪಿರಲಿ, ಇದು 4ನೇ ಕ್ವಶನ್ ಪೇಪರ್ ನಾವು ಮಾಡ್ತಾ ಇರೋದು. 2023 ಒಂದು ಮಾಡಿದ್ದೀವಿ, 2023 ಸಪ್ಲಿಮೆಂಟ್ರಿ 1, 2022 ಸಪ್ಲಿಮೆಂಟ್ರಿ ಮಾಡಿದ್ದೀವಿ. ಸೊ 2 ಸಪ್ಲಿಮೆಂಟ್ರಿ ಪೇಪರ್ಸ್, 1 ಆ್ಯನ್ಯುವಲ್ ಎಕ್ಸಾಮ್ ಪೇಪರ್ಸ್ ಮಾಡಿದ್ದೀವಿ. ಈಗ ಒಂದು ಮಾಡಲ್ ಕ್ವಶನ್ ಪೇಪರ್ನ ಮಾಡ್ತಾ ಇದ್ದೀನಿ. 4ನೇ ಕ್ವಶನ್ ಪೇಪರ್ ಆಗಿರ್ತದೆ. ಸೊ 1ನೇದು ಯಾವುದಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದ. ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ದೇರ್ ಶುಡ್ ಅಟ್ ಲೀಸ್ಟ್ ಬಿ. ಒಂದು ಪಾಲುದಾರಿಕೆ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಜನ ಬೇಕು? ಇದು ನಮ್ಗೆ ಗೊತ್ತಿರುವಂಥದ್ದು. ಕನಿಷ್ಠ ಪಕ್ಷ 2 ಜನ ಬೇಕು. 2 ಜನ ಇದ್ದಾಗ ನಾವು ಪಾರ್ಟ್ನರ್ಶಿಪ್ಪನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 2ನೇ ಕ್ವಶನ್ ನೋಡ್ರಿ, ಆಲ್ರೆಡಿ ಇಂಥ ಒಂದು ಕ್ವಶನ್ ಮಾಡಿವಿ. ಸಂಜಯ್, ಗೋಪಿ, ನಿಖಿಲ್ ಅಂತ ಇತ್ತಲ್ಲ, ಸೇಮ್ ಅದ ಕ್ವಶನ್ ಅದ. XYZ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2:1. ಇಫ್ Y ರಿಟೈರ್ಸ್, Y ರಿಟೈರ್ ಆದರೆ ಇಲ್ಲಿ X ಎಷ್ಟದ? 3, Y ಎಷ್ಟದ? 2, Z ಎಷ್ಟದ? 1. ಸೀಕ್ವೆನ್ಸ್ದಾಗ ಹೋಗ್ರಿ. XYZ 3, 2, 1. ಸೊ ಯಾರು ರಿಟೈರ್ ಆದರೂ? Y ಅಂದರೆ ನಡಬರ್ಕಿರುವಂಥ ವ್ಯಕ್ತಿ ಹೋದ, 2 ಹೋಯ್ತು. ಸೊ ಆನ್ಸರ್ ಎಷ್ಟು ಇಲ್ಲಿ? 3:1. ವೆರಿ ಸಿಂಪಲ್. ಇವೆಲ್ಲ 1 ಮಾರ್ಕ್ ಕಿಶಾಗಿದ್ದಂಗೆ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಮಹೇಂದ್ರ ಲಿಮಿಟೆಡ್, ಇದೊಂದು ಹಾಟ್ ಕ್ವಶನ್ ಅದ, ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ಒಂದು ಇಂಡೈರೆಕ್ಟ್ ಕ್ವಶನ್ ಅದ. ಮಹೇಂದ್ರ ಲಿಮಿಟೆಡ್ ಫಾರ್ಫಿಟೆಡ್ 4,000 ಇಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಇಶ್ಯೂಡ್ ಎಟ್ ಅ ಪ್ರೀಮಿಯಮ್ ಆಫ್ ₹2 ಪರ್ ಶೇರ್. 4,000 ಶೇರ್ಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ? ಫಾರ್ಫಿಟ್ ಮಾಡ್ತಾ ಇದ್ದಾರೆ, ಅಂದರೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ.
10 ರೂಪಾಯಿ ಒಂದು ಶೇರಿನ ಮೌಲ್ಯ. ಪ್ರೀಮಿಯಂ ಎಷ್ಟು? 2 ರೂಪಾಯಿ. ಎದಕ್ಕೆ ಅವ್ರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ? ಬಿಕಾಸ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಅವರು ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟನ್ನು ಪೇ ಮಾಡಿಲ್ಲ. ಎಷ್ಟು? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 4 ರೂಪಾಯಿ. 4 ರೂಪಾಯಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ ಅದನ್ನು ಪೇ ಮಾಡಿಲ್ಲ. ಹಾಗಾಗಿ ಅವರ ಶೇರ್ಸ್ಗಳನ್ನು ಫಾರ್ಫಿಟ್ ಅಂದರೆ ಕ್ಯಾನ್ಸಲ್. ಸ್ಟೋರಿ ಅರ್ಥ ಮಾಡ್ಕೊಳ್ರಿ. 4,000 ಶೇರ್ಸನ್ನು ಕ್ಯಾನ್ಸಲ್ ಮಾಡಿದರು. ಯಾಕೆ ಕ್ಯಾನ್ಸಲ್ ಮಾಡಿದ್ರು? ಬಿಕಾಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿಯನ್ನು ಕೊಟ್ಟಿಲ್ಲ. ಒಂದು ಶೇರಿನ ವ್ಯಾಲ್ಯೂ 10 ರೂಪಾಯಿ, ಪ್ರೀಮಿಯಂ 2 ರೂಪಾಯಿ. ಇದು ಆ್ಯಕ್ಚುಲಿ ಇದನ್ನು ಕೂಡ ನಾವು ಮಾಡಿದ್ದೀವಿ 12 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ. ಎಂಟ್ರಿ ನಂಬರ್ 7 ನೋಡ್ರಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನಾನು ಫೋಟೋವನ್ನು ಕಳಿಸ್ತೀನಿ. ಆ ಫೋಟೋ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣ್ತಾ ಇದೆ ಅನ್ಕೊಳ್ತೀನಿ. ಇಲ್ಲಿ ಎಂಟ್ರಿ ನಂಬರ್ 7 ಕನ್ಸಿಡರ್ ಆಗ್ತದೆ. ನೋಡ್ರಿ ಸ್ಕ್ರೀನ್ ಮೇಲೆ ನಿಮ್ಗೆ ಏನು ಕಾಣ್ತಾ ಇದೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟನ್ನು ಮಾಡ್ತಾ ಇದ್ದೀವಿ. 4,000 ಇಂಟು 10 ಬಿಕಾಸ್ 4,000 ಶೇರ್ಸ್ ಕ್ಯಾನ್ಸಲ್ ಆಗಿದೆ. ಇಂಟು 10 ದ್ಯಾಟ್ ಇಸ್ ಈಕ್ವಲ್ಸ್ ಟು 40,000 ಅಮೌಂಟ್ ಆಗ್ತದೆ. ಕರೆಕ್ಟಾ? 2 ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಕರಿತೀವಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಯಾಕೆ ಕ್ರೆಡಿಟ್ ಮಾಡ್ತಾ ಇದ್ದೀನಪ್ಪ ಅಂದರೆ ಅದರಿಂದ ನಮ್ಮ ಶೇರ್ಸ್ ಕ್ಯಾನ್ಸಲ್ ಅದು. ಕರೆಕ್ಟಾ? ಯಾಕಂದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ ಕೊಟ್ಟಿಲ್ಲ ಅವರು. ಹಾಗಾಗಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಕ್ರೆಡಿಟ್. ಬ್ರ್ಯಾಕೆಟ್ನಲ್ಲಿ 4,000 ಇಂಟು 4 ರೂಪೀಸ್. ಯಾಕೆ 4? ಬಿಕಾಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಮೌಂಟ್ 4 ಅದ. ಸೊ 4,000 ಇಂಟು 4 16,000 ಬರ್ತದೆ. ಈಗ ಮತ್ತೊಂದು ಕ್ರೆಡಿಟ್ ಯಾವುದಾಗ್ತಾ ಇದೆ? ಫಾರ್ಫೀಚರ್ ಅಕೌಂಟ್ ಕ್ರೆಡಿಟ್. ಅಲ್ಲಿ ಎಷ್ಟು ಬರಿತಾ ಇದ್ದೀವಿ? 4,000 ಇಂಟು 6 ಬರಿತಾ ಇದ್ದೀನಿ. ಯಾಕೆ 6 ಬರಿತಾ ಇದ್ದೀನಿ ವಿದ್ಯಾರ್ಥಿಗಳೇ? ಬಿಕಾಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ 4 ಅದ. ಇನ್ನು ಒಂದು ಶೇರಿನ ವ್ಯಾಲ್ಯೂ ಮ್ಯಾಗ ಡೆಬಿಟ್ ನೋಡ್ರಿ ಎಷ್ಟದ? ಒಂದು ಶೇರಿನ ವ್ಯಾಲ್ಯೂ 4,000 ಇಂಟು 10 10 ರೂಪಾಯಿ ಒಂದು ಶೇರಿನ ಮೌಲ್ಯ. 4 ರೂಪಾಯಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಆಯಿತು. 10 ರೂಪಾಯಿ 4 ರೂಪಾಯಿ ಹೋದ್ರೆ ಉಳಿತು ಎಷ್ಟು? 6. ಸೊ 4,000 ಇಂಟು 6 ಎಷ್ಟಾಗ್ತದೆ ರೀ? 24,000 ಆಗ್ತದೆ. ಸೊ ಇಲ್ಲಿ ವಾಪಸ್ ಈಗ ಕ್ವಶನ್ಗೆ ಬರ್ರಿ. ಇಲ್ಲಿ ಕ್ವಶನ್ ಏನು ಕೇಳಕತ್ತಾನಪ್ಪ ಅಂದರೆ ಶೇರ್ ಫಾರ್ಫೀಚರ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ. ನನ್ನ ಸ್ಕ್ರೀನ್ ಮೇಲೆ ಇದ್ದಾಗ ನೋಡಿದ್ರಿ ನೀವು, ಅದು ಶೇರ್ ಫಾರ್ಫೀಚರ್ನ ಕ್ರೆಡಿಟ್ ಮಾಡಿದ್ನಿ. ಎಷ್ಟು ಕ್ರೆಡಿಟ್ ಮಾಡಿದ್ನಿ? ಅದನ್ನು 24,000. ಸೊ ಈ ರೀತಿ ಚಾಣಾಕ್ಷತನದಿಂದ ನೀವು ಆನ್ಸರ್ ಮಾಡಬೇಕು. ಎಷ್ಟೋ ಜನ ಈ ಒಂದು ಕ್ವಶನ್ಗೆ ಹೆದರಿ ಬಿಡ್ತಾರೆ, ಇದು ಹೆಂಗಪ್ಪ ಮಾಡೋದು ಅಂತೇಳಿ. ದಿಸ್ ಇಸ್ ನಥಿಂಗ್ ಬಟ್ ಎಂಟ್ರಿ ನಂಬರ್ 7 ಆಫ್ ಯುವರ್ ಶೇರ್ ಕ್ಯಾಪಿಟಲ್ ಕ್ವಶನ್. ಓಕೆ, ಶೇರ್ ಫಾರ್ಫೀಚರ್ ಅಕೌಂಟ್ ಎಷ್ಟು ಅಮೌಂಟ್ ಕ್ರೆಡಿಟ್ ಮಾಡಿದ್ದೀವಿ? 24,000. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕರೆಂಟ್ ಅಸೆಟ್ಸ್ ಡಸ್ ನಾಟ್ ಇನ್ಕ್ಲೂಡ್. ಕರೆಂಟ್ ಅಸೆಟ್ಸ್ ಒಳಗಡೆ ಏನೇನು ಬರಂಗಿಲ್ಲ ಅಂತ ಕೇಳ್ತಾರೆ. ಕರೆಂಟ್ ಅಸೆಟ್ಸ್ ಒಳಗಡೆ ಬಿಲ್ಡಿಂಗ್ಸ್ ಬರಂಗಿಲ್ಲ. ಕರೆಕ್ಟಾ? ಇನ್ವೆಂಟರೀಸ್ ಬರ್ತದೆ, ಶಾರ್ಟ್ ಟರ್ಮ್ ಬರ್ತದೆ. ಶಾರ್ಟ್ ಟರ್ಮ್ ಅಂದಾಗ ಕರೆಂಟ್, ಲಾಂಗ್ ಟರ್ಮ್ ಅಂದಾಗ ಫಿಕ್ಸ್. ಶಾರ್ಟ್ ಟರ್ಮ್ ಬರ್ತದೆ, ಇದು ಬರ್ತದೆ. ಆಮೇಲೆ ಇನ್ವೆಂಟರೀಸ್ ಬರ್ತದೆ ಆಪ್ಷನ್ ಸಿ. ಆಪ್ಷನ್ ಡಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಕೂಡ ಬರ್ತದೆ. ಸೊ ಇಲ್ಲಿ ಯಾವುದು ಕರೆಕ್ಟ್ ಆನ್ಸರ್ಪ್ಪ ಅಂದರೆ ಬಿಲ್ಡಿಂಗ್ಸ್. ಅದು ಕರೆಂಟ್ ಅಸೆಟ್ಸ್ ಒಳಗಡೆ ಬರಂಗಿಲ್ಲ. ಡಸ್ ನಾಟ್ ಇನ್ಕ್ಲೂಡ್ ಅಂತ ಹೇಳ್ಯಾರ. ಸೊ ಬಿಲ್ಡಿಂಗ್ ಬರಂಗಿಲ್ಲ. ಎಸ್, ಕ್ವಶನ್ ನಂಬರ್ 5. ಇದು ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಕ್ವಶನ್ ಅದ. ABC ಕಂಪನಿ ಎಕ್ಸ್ಟೆಂಡ್ಸ್ ಕ್ರೆಡಿಟ್ ಟರ್ಮ್ಸ್ ಆಫ್ 45 days ಟು ಇಟ್ಸ್ ಕಸ್ಟಮರ್. Its credit collection would be considered poor if its average collection period was dash days. ABC ಕಂಪನಿ ಏನು ಮಾಡ್ತಾ ಇದೆ? 45 days ಕ್ರೆಡಿಟನ್ನು ಕೊಡ್ತಾ ಇದೆ. ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ವಿಕಾಸ್ ಸರ್ ಹೋದ್ರು 45 ದಿನ ಬಿಟ್ಟು ಕೊಡ್ರಿ ಸರ್ ರೊಕ್ಕ ಅಂತೇಳಿ ಉದ್ರಿ ಕೊಡತ್ತಾರೆ ನನಗವರು. ಅದೇ ರೀತಿ ನೀವು ಯಾರೋ ಬಂದರೆ ನಿಮಗೂ ಕೂಡ 45 ದಿನ ಉದ್ರಿ ಕೊಡ್ತಾ ಇದ್ದಾರೆ. 45 ದಿನ ಕಸ್ಟಮರ್ಗೆ ಇದು ಕೊಡ್ತಾ ಇದ್ದಾರೆ, ಉದ್ರಿ ಕೊಡ್ತಾ ಇದ್ದಾರೆ. ಈಗ ಆ ಉದ್ರಿ ಮಾಡಿದ್ದನ್ನು ಕಲೆಕ್ಷನ್ ಮಾಡಬೇಕಲ್ರಿ. ಕಲೆಕ್ಷನ್ ಮಾಡ್ಕೊಳ್ಬೇಕು, ರಿಕವರ್ ಮಾಡ್ಕೊಳ್ಬೇಕು ಅಮೌಂಟನ್ನು. ಸೊ ಆ ರಿಕವರಿ ಪೂವರ್ ಅಂತ ನಾವು ಯಾವಾಗ ಕರಿತೀವಿ, ವೀಕ್ ಅಂತ ಯಾವಾಗ ಕರಿತೀವಪ್ಪ ಅಂದರೆ ಅದರ ಡೇಸ್ ಎಷ್ಟಕ್ಕಿಂತ ಕಡಿಮೆ ಇದ್ದಾಗ ಕರಿತೀವಿ ಅಂತ ಕೇಳಕತ್ತಾರೆ. ಇಲ್ಲಿ ಒಂದನ್ನು ನೀವು ಗಮನಿಸ್ಬೋದು, ಆನ್ಸರ್ ಈಸಿಯಾಗಿ ಸಿಗ್ತದೆ. 45 days ಕ್ರೆಡಿಟ್ ಟರ್ಮ್ ಅದ. ಸೊ ನೀವು ಅದಕ್ಕೆ 45 days ಒಳಗಡೆ 30 days ಒಳಗಡೆ ನೀವು ಕಲೆಕ್ಟ್ ಮಾಡಿದ್ರಿ, ಇಟ್ ಈಸ್ ವೆರಿ ಗುಡ್. 45 ದಿನ ಉದ್ರಿ ಕೊಟ್ಟಿರಿ ಮತ್ತು 30 ದಿನ ಒಳಗಡೆ ಕಲೆಕ್ಟ್ ಮಾಡಕತ್ತೀರಿ ನೀವು, ವೆರಿ ಗುಡ್. 36 ಒಳಗಡೆ ಕಲೆಕ್ಟ್ ಮಾಡತ್ತೀರಿ, 45ಕ್ಕಿಂತ ಕಡಿಮೆ ಅದ. ಸೊ 36 ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್. 37 ದ್ಯಾಟ್ ಈಸ್ ಆಲ್ಸೋ ವೆರಿ ಗುಡ್ ಬಿಕಾಸ್ 45 ಒಳಗಡೆ ಅದ. 45 ಮೇಲೆ ಯಾವುದದ? 47 days. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಬಿಕಾಸ್ ಪೂವರ್ ಅಂತ ಹೇಳಕತ್ತಾರೆ, ಸ್ಟ್ರಾಂಗ್ ಅಂತ ಹೇಳಿಲ್ಲ ಅವರು. ಪೂವರ್ ಅಂದರೆ ವೀಕ್, ಕಡಿಮೆ. 45 ದಿನಕ್ಕಿಂತ ಹೆಚ್ಚಿಗೆ ದಿನ ತೊಗೊಂಡ್ರಿ ನೀವು. 45 ದಿನ ನೀವು ಕೊಡ್ತಾ ಇದ್ರಿ, ಬಟ್ ನೀವು ಯಾವಾಗ ಕಲೆಕ್ಟ್ ಮಾಡ್ತಾ ಇದ್ರಿ? 47 ದಿನಕ್ಕೆ ಕಲೆಕ್ಟ್ ಮಾಡ್ತಾ ಇದ್ರಿ. ಸೊ ಹಾಗಾಗಿ 47 ದಿನ ಅದು ಪೂವರ್ ಆಗ್ತದೆ, ಚಲೋ ಅಲ್ಲ, ಅದು ವೀಕ್ ಅದ. ಸೊ ಆಪ್ಷನ್ ಸಿ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಓಕೆ, ಕಮಿಂಗ್ ಟು fill in the blank section of question number 6. At the time of admission of a new partner, general reserve appearing in the old balance sheet. ಹಳೆ ಬ್ಯಾಲೆನ್ಸ್ ಶೀಟ್ದಾಗ ಅದನ್ನು ಯಾರು ಕಳಿಸ್ತೀವಪ್ಪ ಅಂದರೆ ಓಲ್ಡ್ ಪಾರ್ಟ್ನರ್ಸ್. ಏನು ಸಿಂಪಲ್ ಕ್ವಶನ್ ಕೇಳ್ತಾರ್ರಿ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಓಲ್ಡ್ ಬ್ಯಾಲೆನ್ಸ್ ಶೀಟ್, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ವೆರಿ ಸಿಂಪಲ್. Question number 7. If a partner takes over an asset
ಸಚ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್. ಇದು ಕೂಡ ಒಂದು ಜರ್ನಲ್ ಎಂಟ್ರಿನ ನೀವು ಮಾಡ್ರಿ. ಪಾರ್ಟ್ನರ್ ಅಸೆಟನ್ನು ತಗೊಂಡು ಹೋದಾಗ ನಾವು ಇದನ್ನು ಡಿಸಲ್ಯೂಷನಲ್ಲಿ ಕೂಡ ಮಾಡಿದ್ದೀವಿ. ನಿನ್ನೆ ಒಂದು ಪ್ರಾಬ್ಲಮನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಡಿಸಲ್ಯೂಷನ್ ಮೇಲೆ. ಅಲ್ಲಿ ನೋಡ್ಬೋದು ಅಸೆಟ್ಸ್ ಯಾವ ಸೈಡ್ ಇರ್ತಾವೆ ಬ್ಯಾಲೆನ್ಸ್ ಶೀಟ್ ಒಳಗಡೆ, ರೈಟ್ ಸೈಡ್. ಕ್ವಶನ್ದಾಗ ಇಲ್ಲಿ ಆನ್ಸರ್ ಬರೀಬೇಕಾದ್ರೆ ಎಲ್ಲಿ ಎಂಟ್ರಿ ಮಾಡ್ತೀವಿ, ಲೆಫ್ಟ್ ಸೈಡ್. ರೈಟ್ ಲೆಫ್ಟ್ ಮಾಡ್ರೆ ಡಿಸಲ್ಯೂಷನ್ ಮುಗಿತ್ರಿ. ಅಸೆಟ್ಸ್ ರೈಟ್ ಸೈಡ್, ಆನ್ಸರ್ ಬರೀಬೇಕಾದ್ರೆ ಲೆಫ್ಟ್ ಸೈಡ್. ಇನ್ನು ಅದನ್ನು ಹೊರಗೆ ಹಾಕಬೇಕಂದ್ರೆ ಮತ್ತೆ ರೈಟ್ ಸೈಡ್ ಬರಿತೀವಿ, ಅಂದರೆ ಕ್ರೆಡಿಟ್ ಸೈಡ್ ಬರಿತೀವಿ. ಯಾವ ಅಕೌಂಟಿನ ಕ್ರೆಡಿಟ್ ಸೈಡ್ ಬರಿತಾ ಇದ್ದೀವಿ, ರಿಯಲೈಸೇಷನ್ ಅಕೌಂಟ್. ಸೊ ಯಾವ ಅಕೌಂಟ್ ಕ್ರೆಡಿಟ್ ಆಯ್ತು ರೀ, ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟ್. ಯಾವ ಅಕೌಂಟ್ ಡೆಬಿಟ್ ಆಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಯಿತು. ಸೊ ಆನ್ಸರ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡೆಬಿಟೆಡ್. ವೆರಿ ಸಿಂಪಲ್. ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ. ಅಸೆಟ್ ಅಂತ ಹೇಳ್ತಾರೆ ಅವ್ರು, ಟೇಕನ್ ಓವರ್ ಆ್ಯನ್ ಅಸೆಟ್. ಅಸೆಟ್ ಎಲ್ಲಿ ಬರ್ತದೆ, ಬ್ಯಾಲೆನ್ಸ್ ಶೀಟ್ ಒಳಗಡೆ ರೈಟ್ ಸೈಡ್, ಆನ್ಸರ್ದಾಗ ಲೆಫ್ಟ್ ಸೈಡ್. ಇನ್ನು ಅದನ್ನು ವಾಪಸ್ ಕಳಿಸ್ಬೇಕು, ಹೊರಗೆ ಹಾಕಬೇಕು. ಲೆಫ್ಟ್ ಸೈಡ್ ಇದನ್ನು ಹೊರಗೆ ಹಾಕಬೇಕಂದ್ರೆ ಎಲ್ಲಿ ಬರಬೇಕು, ರೈಟ್ ಸೈಡಿಗೆ ಬರಬೇಕು. ರೈಟ್ ಸೈಡ್ ಬರ್ತೀವಿ. ರೈಟ್ ಸೈಡ್ ಅಂದ್ರೆ ಯಾವ ಸೈಡ್, ಅದು ಕ್ರೆಡಿಟ್ ಸೈಡ್. ಯಾವ ಅಕೌಂಟಿನ ಕ್ರೆಡಿಟ್ ಸೈಡ್, ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟ್ ಏನಾಯಿತು, ಕ್ರೆಡಿಟ್. ಹಾಗಾದ್ರೆ ಡೆಬಿಟ್ ಯಾವುದಾಯಿತು, ಇಲ್ಲಿ ಬರೆದಿದ್ದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದೇನು ಕೇಳಾಕತ್ತಾರೋ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಡೆಬಿಟೆಡ್. ವೆರಿ ಸಿಂಪಲ್. ಕ್ವಶನ್ ನಂಬರ್ 8 ಬರ್ರಿ. ಡಿಬೆಂಚರ್ ಹೋಲ್ಡರ್ಸ್ ಆರ್, ಓಕೆ, ಜಸ್ಟ್ ನಾವು ನಿಮ್ಮ ಮುಂದೆ ನಾನು ಡಿಸ್ಕಸ್ ಮಾಡಿದ್ನಿ ಇದನ್ನು. ಶೇರ್ ಹೋಲ್ಡರ್ಸ್ ಆರ್ ಅಂತ ಕೇಳಿದ್ರು ನೋಡ್ರಿ ಒಂದು ಕ್ವಶನ್. ಅಲ್ಲಿ ಹೇಳಿದ್ನಿ ಶೇರ್ ಹೋಲ್ಡರ್ಸ್ ಕೇಳಕತ್ತಂದ್ರೆ ನಾಳೆ ಡಿಬೆಂಚರ್ಸ್ನು ಕೇಳ್ತಾನೆ ಅವನು. ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್, ಬಟ್ ಡಿಬೆಂಚರ್ ಹೋಲ್ಡರ್ಸ್ ಆರ್ ಕ್ರೆಡಿಟರ್ಸ್ ಆಫ್ ದಿ ಕಂಪನಿ. ದೇ ಆರ್ ಕಾಲ್ಡ್ ಆಸ್ ಕ್ರೆಡಿಟರ್ಸ್ ಆಫ್ ದಿ ಕಂಪನಿ. ಇಲ್ಲೆಲ್ಲದ ಕ್ರೆಡಿಟರ್ಸ್ ಅದ ನೋಡ್ರಿ ಇಲ್ಲಿ ಸೆಕೆಂಡ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ನೋನ್ ಆಸ್, ಮಾಡಿ ಸಾಕಾಯ್ತು ರೀ ಕ್ವಶನ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್, ಆಪ್ಷನ್ ಇಲ್ದೇ ಹೇಳ್ಬೋದು, ದೇ ಆರ್ ಕಾಲ್ಡ್ ಆಸ್ ಹಾರಿಜಾಂಟಲ್ ಅನಾಲಿಸಿಸ್. Liquidity ratios are calculated to measure the dash solvency of the business. ಇನ್ನತ್ರ ಆನ್ಸರ್, ಲಿಕ್ವಿಡಿಟಿ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದರೆ ಶಾರ್ಟ್ ಟರ್ಮ್ ಲಿಕ್ವಿಡಿಟಿಯನ್ನು, ಲಿಕ್ವಿಡಿಟಿ ರೇಷಿಯೋಸನ್ನು ಶಾರ್ಟ್ ಟರ್ಮ್ ಸಾಲ್ವೆನ್ಸಿಯನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು, ಅದು ಒಂದು ಒಪ್ಪಂದ. ಸೊ ಇಲ್ಲಿ ಒಂದು ಅದ ರಿಟರ್ನ್ ಅಗ್ರಿಮೆಂಟ್. ಗೇನ್ ರೇಷಿಯೋ ಯಾವಾಗ ಬರ್ತದೆ, ಆ ಪಾರ್ಟ್ನರ್ ಅಡ್ಮಿಟ್ ಆದಾಗೋ ರಿಟೈರ್ ಆದಾಗೋ. ಒಂದು ಕ್ವಶನ್ ಮಾಡಿದ್ರೆ ನೋಡ್ರಿ ಲಾಸ್ಟ್ ಕ್ವಶನ್ ಪೇಪರ್, ಸ್ಯಾಕ್ರಿಫೈಸ್ ರೇಷಿಯೋ ಅದು ಅಡ್ಮಿಷನ್, ಬಟ್ ಗೇನ್ ರೇಷಿಯೋ ಯಾವಾಗ ಬರ್ತದೆ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ದಾಗ ಬರ್ತದೆ. ವೆರಿ ಸಿಂಪಲ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಭಾಳ ಸಲ ಬಂತ್ರಿ ಇದು. ಡಿಸಲ್ಯೂಷನ್ ಅಂದರೆ ಕ್ಲೋಸಿಂಗ್ ಡೌನ್ ಆಫ್ ಬಿಸ್ನೆಸ್. ಕಂಪನೀಸ್ ಆ್ಯಕ್ಟ್ ಅಂದಾಗ 1/5/2013. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಆಲ್ರೆಡಿ ಮಾಡಿರುವಂಥ ಕ್ವಶನ್ಸ್ ಅನ್ನೋದು 1 ಮಾರ್ಕ್ದಾಗೂ ಮಾಡೇವಿ. ಇಲ್ಲಿ ಆನ್ಸರ್ ಯಾವುದು ಮ್ಯಾಚ್ ಆಗ್ತಾ ಇಲ್ಲ, ಅಡ್ಮಿಷನ್ ಎಲ್ಲದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ, ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಎಸ್. ಕಮಿಂಗ್ ಟು 1 ಮಾರ್ಕ್ ಕ್ಯಾಟಗರಿ ಆಲ್ರೆಡಿ ಕೊಟ್ಟಿದ್ದೀನಿ, ಬಟ್ ಸ್ಟಿಲ್ ಚೆಕ್ ಮಾಡ್ತೀನಿ. 1 ಮೆಥಡ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಎಸ್ ಕೊಟ್ಟೆ ನಾನು. ಎವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಮೆಥಡ್, ಯಾವುದಾದ್ರು ಒಂದನ್ನು ಬರೀಬೇಕು. ಕೊಟ್ಟೆನು ಆಲ್ರೆಡಿ. ಡಿವೆಂಚರ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್. ಎಸ್, ಟ್ರೂ, ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೇರ್ಸ್. ಅದಾದ ನಂತರ ಗಿವ್ ಎನ್ ಎಕ್ಸಾಂಪಲ್ ಫಾರ್ ನಾನ್ ಕರೆಂಟ್ ಅಸೆಟ್, ಇದು ಕೂಡ ಕೊಟ್ಟಿದ್ದೀನಿ. ನಾನ್ ಕರೆಂಟ್ ಅಸೆಟ್ಗೆ ಮತ್ತೊಂದು ವರ್ಡ್ ಫಿಕ್ಸ್ಡ್ ಅಸೆಟ್. ನಿಮ್ಮನ್ನು ಮೈಂಡ್ ಚೇಂಜ್ ಮಾಡುವಂಥ ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಹೊಸ ಕಾಯ್ದೆ ಪ್ರಕಾರ ಫಿಕ್ಸ್ಡ್ ಅಸೆಟ್ಗಿಂತ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರೀತಾರೆ ಅವರು. ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್, ಫಿಕ್ಸ್ಡ್ ಅಸೆಟ್ ಇಟ್ಟೆ ಗೊತ್ತದ. ಫಿಕ್ಸ್ಡ್ ಅಸೆಟ್ಗೆ ಮತ್ತೊಂದು ಹೆಸರು ನಾನ್ ಕರೆಂಟ್ ಅಸೆಟ್. ಅದಾದ ನಂತರ ಎನಿ ಒನ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಇದು ಕೂಡ ನಾವು ಕೊಟ್ಟಿದ್ದೀವಿ. ಅದಾದ ನಂತರ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಬರ್ತೀನಿ. ಇಲ್ಲಿ ಮತ್ತೊಂದು ಮಾಡಲ್ ಕ್ವಶನ್ ಪೇಪರ್ 2023. ಇದು ಆ್ಯಕ್ಚುಲಿ ಹೋದ ವರ್ಷದ್ದು, ಅಂದರೆ 100 ಮಾರ್ಕ್ಸಿನ ಕ್ವಶನ್ ಪೇಪರ್. ಇದನ್ನು ಕೂಡ ಒಂದ್ಸಲ ನಾವು ಡಿಸ್ಕಸ್ ಮಾಡುವಂಥದ್ದು. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಇಲ್ಲ, ಇದು ಡಿಲೀಟ್ ಮಾಡಿಬಿಡ್ರಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ 2ನೇ ಕ್ವಶನ್ ನೋಡ್ರಿ. ನಂದಾ, ಪದ್ಮಾ ಆ್ಯಂಡ್ ಚಂದ್ರ ಆರ್ ಪಾರ್ಟ್ನರ್ಸ್. ನಂದಾ, ಪದ್ಮಾ, ಚಂದ್ರ ಅವರ ರೇಷಿಯೋ ಇಟ್ಟದ 5:3:2. 5 ನಂದಾ, 3 ಪದ್ಮಾ, 2 ಚಂದ್ರ. ಯಾರು ಹೋದರು? ಪದ್ಮಾ ರಿಟೈರ್ಸ್. ಸೊ ಪದ್ಮಾ ಎಲ್ಲರಿ 2ನೇ ನಂಬರ್. 2ನೇ ನಂಬರಲ್ಲಿ ಯಾವುದದ? 3 ಅದ. ಸೊ 3 ಹೋಯ್ತು. ಆನ್ಸರ್ ಯಾವುದು? 5:2. ಭಾಳ ಸಿಂಪಲ್ ಕೊಟ್ಟಾರಲ್ರಿ ಸರ್, ಹೆಂಗಾಗ್ತದೆ ರೀ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಸಿಂಪಲ್ ಅನಿಸ್ಬಿಡ್ತದೆ. ಇದರ ರಿವಿಷನ್ ಆಗ್ತಾ ಇದೆ. ಇಷ್ಟು ಮಾಡ್ಕೊಂಡು ಹೋದ್ರೆ ಸಾಕು ನೋಡ್ರಿ, 60 ಮ್ಯಾಗ ಹೋಗ್ತೀರಿ ಆರಾಮ್ ನೀವು. ನೆಕ್ಸ್ಟ್ 3 ಇಕ್ವಿಟಿ ಶೇರ್ ಹೋಲ್ಡರ್ ಸರ್ ನೋಡ್ರಪ್ಪ 2 ಸಲ ಬಂತು ನೋಡ್ರಿ. ಆಲ್ರೆಡಿ ನಾವು ಮಾತಾಡಿದ್ದೀವಿ ಇದ್ರ ಬಗ್ಗೆ. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್ ಆಫ್ ದಿ ಕಂಪನಿ. ಇಸ್ ಇಟ್ ಕ್ಲಿಯರ್? ಕರೆಂಟ್ ಅಸೆಟ್ಸ್ ಒಳಗಡೆ ಯಾವೆಲ್ಲ ಬರಂಗಿಲ್ಲ ನೋಡ್ರಿ, ಅಗೇನ್ ರಿಪೀಟ್ ಆಗ್ತಾ ಇದೆ. ಕರೆಂಟ್ ಅಸೆಟ್ಸ್ ಒಳಗಡೆ ಬರದೇ ಇರುವಂತಹದ್ದು ಯಾವುದು? ಬಿಲ್ಡಿಂಗ್. ಬಿಕಾಸ್ ಬಿಲ್ಡಿಂಗ್ ಈಸ್ ಫಿಕ್ಸ್ಡ್ ಅಸೆಟ್. ಉಳಿಕಿದೆಲ್ಲವೂ ಕೂಡ ಕರೆಂಟ್ ಅಸೆಟ್ ಅದಾವೆ. 5ನೇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ಯಾವು? ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಆಲ್ ಆಫ್ ದಿ ಅಬೋ. ಆನ್ಸರ್ ಈಸ್ ಆಲ್ ಆಫ್ ದಿ ಅಬೋ. ಬ್ಯಾಲೆನ್ಸ್ ಶೀಟ್ ಕೂಡ ಹೌದು, ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಹೌದು.
ಓಕೆ, ಕಮಿಂಗ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಕ್ಯಾಟಗರಿ. ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಅಟ್ ಲೀಸ್ಟ್ ಬಿ, ನಿಮ್ಗೆ ಗೊತ್ತಿದೆ ಒಂದು ಪಾಲುದಾರಿಕೆ ಸಂಸ್ಥೆನ ಕಟ್ಟಬೇಕಾದ್ರೆ ಎಷ್ಟು ಜನ ಬೇಕು? ಮಿನಿಮಮ್ 2 members ವಿ ರಿಕ್ವೈರ್ಡ್. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಇಟ್ ಈಸ್ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಓಲ್ಡ್ ಶೇರ್ ಮೈನಸ್ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಗೇನ್ ರೇಷಿಯೋ ರಿವರ್ಸ್ ಮಾಡಿರಿ, ನ್ಯೂ ಮೈನಸ್ ಓಲ್ಡ್ ಮಾಡಿದ್ರೆ ಗೇನ್ ಆಗ್ತದೆ. ಇದು ಕೂಡ ಮಾಡೇವು ನಾವು. ಕ್ವಶನ್ ನಂಬರ್ 8, 2000 12% ಡಿವೆಂಚರ್ಸ್. ಹಿಯರ್ 12% means interest rate, very simple. Common size also known as, oh my god, it's like ಕೇಳ್ತಾರಪ್ಪ, vertical analysis. Purchase of any asset by paying cash, ಏನಿದು ರಿಸಲ್ಟ್ಸ್ ಇನ್ ಕ್ಯಾಶ್ ಔಟ್ಫ್ಲೋ. ಪರ್ಚೇಸ್ ಮಾಡ್ತಾ ಇದ್ರೆ ಅಂದ್ರೆ ರೊಕ್ಕ ಹೋದೂನು ರೊಕ್ಕ ಬಂದೂನು ಹೋದು, ಹಾಗಾಗಿ ಇದು ಔಟ್ಫ್ಲೋ ಆಗ್ತದೆ. ಓಕೆ, ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್. ಪಾರ್ಟ್ನರ್ಶಿಪ್ ಡೀಡ್ ಇದೇ ಏನು ಮಾಡಿದ್ವಿ, ಇದು ಒಂದು ರಿಟರ್ನ್ ಅಗ್ರಿಮೆಂಟ್. ಗುಡ್ವಿಲ್ ಈಸ್ ಆನ್ ಇನ್ಟ್ಯಾಂಜಿಬಲ್ ಅಸೆಟ್. ರಿಯಲೈಸೇಷನ್ ಅಕೌಂಟ್ ಎಲ್ಲಿ ಬರ್ತದೆ? ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ರಿಯಲೈಸೇಷನ್ ಅಕೌಂಟ್ ಮಾಡ್ತೀವಿ. ಕಂಪನೀಸ್ ಆ್ಯಕ್ಟ್ ವೆರಿ ಸಿಂಪಲ್, 2013. ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್. ವೆರಿ 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 ಈಸಿಯೆಸ್ಟ್ ಮಲ್ಟಿಪಲ್ ಚಾಯ್ಸ್, ಮ್ಯಾಚ್ ದಿ ಫಾಲೋವಿಂಗ್. ಓಕೆ, 1 mark ಬರ್ತೀನಿ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಬಿಟ್ಬಿಡ್ರಿ, ಅದು ನಮ್ಮ ಸಿಲೆಬಸ್ಸಿಂದ ಡಿಸ್ ಆಗ್ಯದ, ತೆಗೆದಾರ ಅದನ್ನು ಈ ಸಲ. ಹೂ ಈಸ್ ಅನ್ ಎಕ್ಸಿಕ್ಯೂಟರ್? ಹೀ ಈಸ್ ಅ ಲೀಗಲ್ ರಿಪ್ರೆಸೆಂಟೇಟಿವ್. ಭಾಳಷ್ಟು ಸಲ ಹೇಳಿದ್ದೀನಿ. DRR ಕೂಡ ಕೊಟ್ಟಿದ್ದೀನಿ, ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್. ಲಿಕ್ವಿಡಿಟಿ ರೇಷಿಯೋಸ್ ಆರ್ ಶಾರ್ಟ್ ಟರ್ಮ್. ಎಸ್, ಲಿಕ್ವಿಡಿಟಿ ಅಂದ್ರೆ ಶಾರ್ಟ್ ಟರ್ಮ್ ರೀ. ಆನ್ಸರ್ ಟ್ರೂ. ಗಿವ್ ದ ಮೀನಿಂಗ್ ಆಫ್ ಕ್ಯಾಶ್ ಫ್ಲೋಸ್, ಇದು ಕೂಡ ನಾವು 1 mark ಕ್ಯಾಟಗರಿಯಲ್ಲಿ ನನ್ನ PDF ನಲ್ಲಿ ಕೊಟ್ಟಿದ್ದೀನಿ. ಸೊ ವಿದ್ಯಾರ್ಥಿಗಳು ಎಷ್ಟು ಕ್ವಶನ್ ಪೇಪರ್ಸ್ ನಾವು ಸಾಲ್ವ್ ಮಾಡಿದ್ವಿ? 5 ಕ್ವಶನ್ ಪೇಪರ್ಸ್. ಈ 5 ಕ್ವಶನ್ ಪೇಪರ್ಗಳಲ್ಲಿ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಆಲ್ಮೋಸ್ಟ್ ರಿಪೀಟ್ ಆಗ್ತಾ ಇದೆ. 5 ಕ್ವಶನ್ ಪೇಪರ್ ಸಾಕಲ್ರಿ. ಒಂದು 2 ಮಾಡಲ್ ಕ್ವಶನ್ ಪೇಪರ್, ಒಂದು 2023 ಮಾಡಲ್ ಕ್ವಶನ್ ಪೇಪರ್, 2023-24 ಮಾಡಲ್ ಕ್ವಶನ್ ಪೇಪರ್, ಆ್ಯನ್ಯುವಲ್ ಎಕ್ಸಾಮ್ 2023, ಸಪ್ಲಿಮೆಂಟ್ರಿ 2023, ಸಪ್ಲಿಮೆಂಟ್ರಿ 2022. ಈ ರೀತಿ ಒಂದು 5 ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದ್ದೀವಿ. 5 ಕ್ವಶನ್ ಪೇಪರ್ಸಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಮಾಡ್ಕೊಂಡ್ಬಿಡ್ರಿ. ಆಮೇಲೆ ಹಳೆ ಕ್ವಶನ್ ಪೇಪರ್ಸ್ ನಿಮ್ಗೆ ಏನಾದರೂ ಇನ್ನೂ ಬೇಕು ಅಂತ ಅನಿಸಿದ್ರೆ ನಾನು ನಿಮಗೆ ಅದನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಜಾಯಿನ್ ಆಗಬಹುದು. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್ ಆ್ಯಂಡ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಇದೇ ರೀತಿ ನಾವು ಇನ್ನೂ ಅಷ್ಟು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀವಿ. ಈಗ 1 mark ಕಂಪ್ಲೀಟ್ ಮಾಡಾಯಿತು, 2 marks ಕಂಪ್ಲೀಟ್ ಮಾಡಾಯಿತು, MCQ ಕಂಪ್ಲೀಟ್ ಮಾಡಾಯಿತು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಮಾಡಿದ್ವಿ. 12 marks 2 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಇದು 12 marksನಲ್ಲಿ ಅಕೌಂಟಿಂಗ್ ರೇಷಿಯೋಸ್ ಮೇಲೆ 1-2 ಕ್ವಶನ್ಸನ್ನು ಮಾಡುವಂಥ ವಿಚಾರನ ಮಾಡ್ತಾ ಇದ್ದೀನಿ. ಸೊ 12 marks ಅಕೌಂಟಿಂಗ್ ರೇಷಿಯೋಸನ್ನು ಮಾಡಿದ ನಂತರ 6 marksಗೆ ನಾವು ಜಂಪ್ ಆಗ್ತೀವಿ. ಓಕೆ, ನಾಳೆ ನಿಮಗೆ 12 marks ಅಕೌಂಟಿಂಗ್ ರೇಷಿಯೋ ಒಂದು ಪ್ರಾಬ್ಲಮನ್ನು ಮಾಡಿ ಕೊಡ್ತೀನಿ. ಅದೇ ರೀತಿ 6 marks ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಆ್ಯಂಡ್ ಬೀಯಿಂಗ್ ವಿತ್ ಅಸ್. ಆ್ಯಂಡ್ ಆಲ್ಸೋ ಪ್ಲೀಸ್ ಇದೆಲ್ಲ ಯಾರಿಗೆ ಹೆಲ್ಪ್ ಆಗ್ತದೆ ಅನ್ನಿಸ್ತಾ ಅವರೆಲ್ಲರೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋ ಸೆಷನ್ ಮುಗಿಸ್ತೀನಿ. ಥ್ಯಾಂಕ್ ಯು.